या देवी सर्वभूतेषु मातृरूपेण संस्थिता नमस्तस्यै 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 नमो नमः। ओम ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಿನಾಂಕ 28 ಸೆಪ್ಟೆಂಬರ್ 2025ರಿಂದ ದಿನಾಂಕ 4 ಅಕ್ಟೋಬರ್ 2025ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ ಗ್ರಹ ಈ ವಾರದಲ್ಲಿ ಸಪ್ತಮ ಭಾವದಲ್ಲಿ ತುಲಾ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ತುಲಾ ರಾಶಿ ಮಂಗಳನಿಗೆ ಶತ್ರುಸ್ಥಾನ ಆದರೂ ಸಹ ಅವನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ಇದು ಶುಭ ಫಲವನ್ನ ಕೊಡುತ್ತೆ ಕೆಲವೊಂದು ವಿಚಾರದಲ್ಲಿ. ಯಾವ ವಿಚಾರದಲ್ಲಿ ಅಂತಂದ್ರೆ ಮುಖ್ಯವಾಗಿ ಹಣಕಾಸಿನ ವಿಷಯದಲ್ಲಿ ಮತ್ತೆ ಉದ್ಯೋಗದ ವಿಷಯದಲ್ಲಿ. ಅದರಲ್ಲೂ ಮುಖ್ಯವಾಗಿ ಸ್ವಂತ ಉದ್ಯೋಗವನ್ನ ಮಾಡುವಂತಹವರಿಗೆ ಈ ವಾರ ಚೆನ್ನಾಗಿದೆ. ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಚೆನ್ನಾಗಾಗತ್ತೆ. ತುಂಬಾ ಫಾಸ್ಟ್ ಆಗತ್ತೆ ನಿಮ್ಮ ಕೆಲಸಗಳು. ಯಾಕಂದ್ರೆ ಇಲ್ಲಿ ಕುಜ 7ನೇ ಮನೇಲಿ ಕೂತ್ಕೊಂಡು ನಿಮ್ಮ ರಾಶಿಯನ್ನೇ ನೋಡ್ತಾ ಇರೋದ್ರಿಂದ ನಿಮ್ಮ ಕಂಪ್ಲೀಟ್ ಕೆಲಸದ ಬಗ್ಗೆನೇ ನಿಮ್ಮ ಗಮನ ಇರುತ್ತೆ. ಯಾವುದೇ ರೀತಿಯ ವಿಘ್ನಗಳಾಗಿರ್ಬಹುದು, ಅಡೆತಡೆಗಳಾಗಿರ್ಬಹುದು ಇದು ಬರೋದಿಲ್ಲ. ಯಾಕಂದ್ರೆ ಈ ಮೊದಲ ವಾರ 2-3 ವಾರಗಳ ಮುಂಚೆ ಅಂದ್ರೆ ಹೋದ ತಿಂಗಳು ಅಂತ ಅನ್ಕೊಳ್ಳಿ, ಆ ಟೈಮಲ್ಲಿ ಕುಜನ ಮೇಲೆ ಶನಿ ದೃಷ್ಟಿ ಇದ್ದಿದ್ರಿಂದ ಏನಾದ್ರೂ ಒಂದು ಕೆಲಸ ಶುರು ಮಾಡ್ಬೇಕು, ಪ್ರಾರಂಭ ಮಾಡ್ಬೇಕು ಅಂದ್ರೆ 108 ವಿಘ್ನಗಳು ಅಡೆತಡೆಗಳು ಉಂಟಾಗ್ತಾ ಇತ್ತು. ಆದ್ರೆ ಈ ವಾರದಿಂದ ಅದೆಲ್ಲ ಆಗೋದಿಲ್ಲ. ಹಾಗಾಗಿ ಕೆಲಸಗಳು ತುಂಬಾ ಚುರುಕಿನಿಂದ ಸಾಗುತ್ತೆ. ಆದ್ರೆ ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ಸ್ವಾತಿ ನಕ್ಷತ್ರದಲ್ಲಿ ಸ್ಥಿತನಾಗಿರ್ತಾನೆ. ಅದು ರಾಹುವಿನ ನಕ್ಷತ್ರವಾಗಿರೋದ್ರಿಂದ ಸ್ವಲ್ಪ ಸ್ಕಿನ್ ಅಲರ್ಜಿ, ಇನ್ಫೆಕ್ಷನ್, ಈಗ ಆಲ್ರೆಡಿ ಏನಾದ್ರೂ ಕೆಲವರಿಗೆ ಇನ್ಫೆಕ್ಷನ್ ಪ್ರಾಬ್ಲಮ್ ಇರುತ್ತೆ, ಗಂಟ್ಲು ಇನ್ಫೆಕ್ಷನ್ ಮತ್ತೆ ಸ್ಕಿನ್ ಅಲರ್ಜಿ ಇರುತ್ತೆ. ಈ ತರದ್ದೆಲ್ಲ ಏನಾದ್ರೂ ಇತ್ತು ಅಂದ್ರೆ ಅದು ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆಗಳಿರುತ್ತೆ. ಮತ್ತೆ ಒಣ ಕೆಮ್ಮು ಜಾಸ್ತಿ ಆಗೋದು, ಗಂಟ್ಲಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗಿ ಒಣ ಕೆಮ್ಮು ಶುರುವಾಗುವಂಥದ್ದು ಇದೆಲ್ಲ ಆಗತ್ತೆ. ಮೇಷರಾಶಿಯವರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ಬೇಕಾಗತ್ತೆ. ಯಾಕೆಂದ್ರೆ ರಾಹು ಅಂತಂದ್ರೆ ಬ್ಯಾಕ್ಟೀರಿಯಾ ಅಥವಾ ಒಂದು ಬ್ಯಾಕ್ಟೀರಿಯಾಗೆ ಕಾರಕ ಅಥವಾ ಇನ್ಫೆಕ್ಷನ್ಗೆ ಕಾರಕ ಅಂತ ಹೇಳ್ಬೋದು. ಸೊ ಈ ರಾಹು ನಕ್ಷತ್ರದಲ್ಲಿ ಕುಜ ಇರೋದ್ರಿಂದ ಈ ತರದ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಹೊರಗಡೆ ಓಡಾಡುವಾಗ ಆದಷ್ಟು ಮಾಸ್ಕ್ ಹಾಕುವಂಥದ್ದು, ಡಸ್ಟ್ ಅಲರ್ಜಿಯಿಂದ ದೂರ ಇರುವಂಥದ್ದು, ಮತ್ತೆ ನೀರಿನ ವಿಷಯದಲ್ಲೂ ಅಷ್ಟೇ. ನೀವು ಬೇರೆ ಬೇರೆ ಕಡೆ ನೀರು ಕುಡಿಯೋದ್ರಿಂದ ಕೂಡ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆ. ಇನ್ನು ಶುಕ್ರ ಗ್ರಹ ಧನಸ್ಥಾನಾಧಿಪತಿಯಾಗಿ ಪಂಚಮ ಭಾವದಲ್ಲಿ ಸ್ಥಿತನಾಗಿರ್ತಾನೆ. ಅದು ಅಲ್ಲದೆ ನೋಡಿ, ಇವಾಗ ಶುಕ್ರನಿಗೆ ಸಿಂಹರಾಶಿ ಶತ್ರುಸ್ಥಾನ. ಆದ್ರೆ ಶುಕ್ರ ಈ ವಾರದಲ್ಲಿ ಉಭ ನಕ್ಷತ್ರದಲ್ಲಿ ಸ್ಥಿತನಾಗಿರ್ತಾನೆ. ಅಂದ್ರೆ ಸ್ವಂತ ನಕ್ಷತ್ರ, ಸ್ವನಕ್ಷತ್ರದಲ್ಲಿ ಸ್ಥಿತನಾಗಿರುವ ಕಾರಣ ಹಣಕಾಸಿನ ವಿಷಯದಲ್ಲಿ ಸಾಕಷ್ಟು ಶುಭ ಫಲವನ್ನ ಕೊಡ್ತಾನೆ ಶುಕ್ರ ಗ್ರಹ. ಮುಖ್ಯವಾಗಿ ಬರಬೇಕಾಗಿರೋ ಹಣ ಬರುವಂತದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಹೀಗೆ ಅನೇಕ ಶುಭ ವಿಚಾರಗಳು ಶುಕ್ರನಿಂದ ಈ ವಾರದಲ್ಲಿ ಸಿಗುತ್ತೆ. ಇನ್ನು ನಿಮಗೆ ಬುಧ ಗ್ರಹ ಷಷ್ಠಾಧಿಪತಿಯಾಗಿ ಷಷ್ಠ ಭಾವದಲ್ಲೇ ಪರಮೋಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತಹವರಿಗೆ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವರಿಗೆ ತುಂಬಾ ಚೆನ್ನಾಗಿದೆ. ಮೇಷರಾಶಿಯವರಿಗೆ ಯಾರಿಗೆ ಉದ್ಯೋಗ ಇಲ್ಲ ಅವರಿಗೆ ಈ ವಾರ ಉದ್ಯೋಗ ಸಿಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸ್ವಂತ ಉದ್ಯೋಗ ಮಾಡೋರ್ಗೂ ಅಷ್ಟೇ, ಏನಾದ್ರೂ ಒಂದು ಬದಲಾವಣೆ ಮಾಡ್ಕೊಳ್ತೀರಾ, ಸಡನ್ ಆಗಿ ಏನೋ ಒಂದು ಒಳ್ಳೆ ಬದಲಾವಣೆ ಆಗುವ ಸಾಧ್ಯತೆ ಈ ವಾರದಲ್ಲಿ ಕಂಡು ಬರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂತಹವರಿಗೆ ಚೆನ್ನಾಗಿದೆ. ಆದ್ರೆ ರವಿಯ ಮೇಲೆ ಶನಿಯ ದೃಷ್ಟಿ ಇರೋದ್ರಿಂದ ಕೆಲಸದ ಹೊರೆ ಸ್ವಲ್ಪ ಜಾಸ್ತಿ ಇರುತ್ತೆ ಮೇಷರಾಶಿಯವರಿಗೆ. ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುವಂತವ್ರಿಗೆ ಮತ್ತೆ ಗವರ್ಮೆಂಟ್ ಜಾಬ್ ಅಲ್ಲಿ ಇರೋರಿಗೆ ಉದ್ಯೋಗದಲ್ಲಿ ಸಮಸ್ಯೆ ಇಲ್ಲ, ಆದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಅಷ್ಟೇ, ಬೇರೆ ಏನು ತೊಂದರೆ ಇಲ್ಲ. ಇನ್ನು ನಿಮಗೆ ಶುಕ್ರ ಪಂಚಮದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ 6ನೇ ಮನೆಯಲ್ಲಿರ್ತಕ್ಕಂತಹ ರವಿ ಬುಧನೊಟ್ಟಿಗೆ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಶುಭ ಫಲವನ್ನ ಕೊಡ್ತಾನೆ. ಯಾಕಂದ್ರೆ ರವಿಗೆ ಬುಧನ ಒಂದು ಸಂಬಂಧ ಯಾವಾಗ್ಲೂ ಶುಭ ಫಲವನ್ನ ಕೊಡುತ್ತೆ. ಬುದ್ಧಿಬಲ, ಆತ್ಮಬಲ ಎರಡೂ ಇರುತ್ತೆ. ಇದ್ರ ಜೊತೆಗೆ ಓದ್ಬೇಕು ಅನ್ನೋ ವಿಷಯದಲ್ಲಿ ತುಂಬಾ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗತ್ತೆ ಇದರಿಂದ. ಹಾಗಾಗಿ ಬುಧಾದಿತ್ಯ ಯೋಗ ಇದೆ. ಮೇಷರಾಶಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರಿತಾ ಇರೋರಿಗೆ ಇನ್ನೂ ಚೆನ್ನಾಗಿದೆ ಅಂತ ಹೇಳ್ಬೋದು. ಲಾಭದಲ್ಲಿರ್ತಕ್ಕಂತಹ ರಾಹು ಗ್ರಹ ಲಾಭವನ್ನೇ ಕೊಡ್ತಾ ಇದ್ದಾನೆ.
ಮೇಷರಾಶಿಯವರಿಗೆ ಮಂಗಳ ಗ್ರಹ, ಶುಕ್ರ ಗ್ರಹ, ಬುಧ ಮತ್ತು ರವಿ ಗ್ರಹ, ಹಾಗೆ ರಾಹು ಗ್ರಹ, ಇಷ್ಟು ಗ್ರಹಗಳು ತುಂಬಾ ಶುಭ ಫಲವನ್ನ ಕೊಡ್ತಾ ಇದ್ರೆ ಶನಿ ಮಾತ್ರ ಸ್ವಲ್ಪ ಅಶುಭ ಫಲ ಕೊಡ್ತಾ ಇದ್ದಾನೆ. ಶನಿಗೆ ಪರಿಹಾರ ನಾನು ಮೊದಲೇ ಹೇಳಿದ್ದೀನಿ, ಈ ವಾರ ಕೂಡ ಹೇಳ್ತಾ ಇದ್ದೀನಿ. ಈ ವಾರದ ಶನಿವಾರದ ದಿನ ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆಯನ್ನ ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡಿ. ಇದರಿಂದ ಶನಿಯ ಒಂದು ಅಶುಭ ಫಲ ಕಡಿಮೆ ಆಗತ್ತೆ. ಯಾಕಂದ್ರೆ ಇಲ್ಲಿ ರವಿಯನ್ನ ಶನಿ ನೋಡ್ತಾ ಇರೋದು ಎಲ್ಲೋ ಒಂದ್ ಕಡೆ ನಿಮ್ಮ ತಂದೆಯ ವಿಚಾರದಲ್ಲಿ ಅಥವಾ ನಿಮ್ಮ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನಾದ್ರೂ ಒಂದು ಟೆನ್ಷನ್ ಅನ್ನ ಈ ವಾರದಲ್ಲಿ ತಂದೊಡ್ಡುವ ಸಾಧ್ಯತೆಗಳಿದೆ. ಅದು ಹೆಚ್ಚಾಗಬಾರ್ದು, ಉಲ್ಬಣ ಆಗಬಾರ್ದು ಅಂದ್ರೆ ಈ ಪರಿಹಾರವನ್ನ ಮರೆಯದೆ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಶುಕ್ರ ಗ್ರಹ. ಶುಕ್ರ ರಾಶ್ಯಾಧಿಪತಿಯಾಗಿ ಚತುರ್ಥ ಭಾವದಲ್ಲಿ ಸಿಂಹ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ಸಿಂಹ ರಾಶ್ಯಾಧಿಪತಿ ಶುಕ್ರನಿಗೆ ಶತ್ರುವಾದರೂ ಕೂಡ ಶುಕ್ರ ಸ್ವನಕ್ಷತ್ರವಾದ ಉಭಾ ನಕ್ಷತ್ರದಲ್ಲಿ ಸ್ಥಿತನಾಗಿರ್ತಾನೆ. ಹಾಗಾಗಿ ಮುಖ್ಯವಾಗಿ ವೃಷಭ ರಾಶಿಯವರಿಗೆ ಮನಸ್ಸಿಗೆ ಸಮಾಧಾನ, ಸಂತೋಷ ಇರುತ್ತೆ. ಹಾಗೆ ಆಸ್ತಿ, ಮನೆ, ಭೂಮಿ, ವಾಹನ ಇವುಗಳ ವಿಚಾರದಲ್ಲಿ ಏನಾದ್ರೂ ತಗೋಬೇಕು ಅಂತಂದ್ರೆ, ಅಂದ್ರೆ ಸೈಟ್ ತಗೋಬೇಕು, ಮನೆ ತಗೋಬೇಕು, ವಾಹನವನ್ನ ಖರೀದಿ ಮಾಡಬೇಕು ಅಂತ ಏನಾದ್ರೂ ಅನ್ಕೊಂಡಿದ್ರೆ ಅದಕ್ಕೆ ತುಂಬಾ ಅನುಕೂಲಗಳು ಒದಗಿ ಬರುವಂತಹ ಸಾಧ್ಯತೆಗಳಿದೆ. ಹಾಗೆ ನಿಮ್ಮ ಕೆಲವೊಂದು ಆಸೆಗಳು, ಕನಸುಗಳು ಈಡೇರಿಸ್ಕೊಳ್ಳೋದಕ್ಕೆ ಅನುಕೂಲಗಳಾಗತ್ತೆ. ಹಾಗೆ 4ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಬಂಧು ಬಾಂಧವರ ಜೊತೆ ಹೆಚ್ಚು ಮಾತಾಡುವಂಥದ್ದು, ನಿಮ್ಮ ಸ್ನೇಹಿತರನ್ನ, ಮಿತ್ರರನ್ನ ಭೇಟಿ ಮಾಡುವಂಥದ್ದು ಕೂಡ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬುಧ ಗ್ರಹ ಉಚ್ಚ ಕ್ಷೇತ್ರದಲ್ಲಿ ಪಂಚಮದಲ್ಲಿರೋದ್ರಿಂದ ಹೊಸತನ್ನ ಕಲಿಯುವಂಥದ್ದು, ಕಲಿಕೆಗೆ ಬಹಳ ಒಳ್ಳೆ ಸಮಯ. ಹೊಸ ಹೊಸ ವಿಚಾರಗಳ ಬಗ್ಗೆ ಕಲ್ತ್ಕೊಳ್ತೀರಾ. ಮುಖ್ಯವಾಗಿ ಏನೋ ಒಂದು ಬಹುದಿನದ ಆಸೆಯನ್ನ ಅಥವಾ ಕನಸನ್ನ ಈಡೇರಿಸ್ಕೊಳ್ಳೋದಕ್ಕೆ ಅವಕಾಶಗಳು ವೃಷಭ ರಾಶಿಯವ್ರಿಗೆ ಸಿಗುತ್ತೆ. ಸಿಕ್ಕ ಅವಕಾಶವನ್ನ ಚೆನ್ನಾಗಿ ಬಳಸ್ಕೊಳ್ಳಿ. ಹಾಗೆ ವಾಕ್ಸ್ಥಾನಾಧಿಪತಿ ಪರಮೋಚ್ಚ ಸ್ಥಾನದಲ್ಲಿರೋದ್ರಿಂದ ಮಾತಿನಿಂದ ಲಾಭ. ನಿಮ್ಮ ವ್ಯವಹಾರಗಳು, ಹಣಕಾಸಿನ ವಿಚಾರಗಳು ಅಥವಾ ನಿಮ್ಮ ಕೆಲಸದಲ್ಲಿ ಏನೋ ಆಗಬೇಕಾಗಿತ್ತು, ಇಂತಹ ವಿಚಾರಗಳನ್ನ ಮಾತನಾಡಿ ನಿಮ್ಮ ಕೆಲಸಗಳನ್ನ ಸಕ್ಸಸ್ ಮಾಡ್ಕೊಳ್ಳುವಂಥದ್ದು. ಪ್ರಾಪರ್ಟಿ ಏನಾದ್ರೂ ಸೇಲ್ ಮಾಡ್ಬೇಕು ಅಂತಂದ್ರೆ ಸೇಲ್ ಆಗುವ ಸಾಧ್ಯತೆ. ಯಾವುದೋ ಹಣ ಬರ್ಬೇಕಾಗಿತ್ತು, ಬಹಳ ದಿನದಿಂದ ವೆಯ್ಟ್ ಮಾಡ್ತಿದ್ರಿ ಅಂದ್ರೆ ಆ ಹಣ ನಿಮ್ಮ ಕೈಗೆ ಸೇರುವಂತಾಗತ್ತೆ. ಇದಷ್ಟೇ ಅಲ್ಲದೆ ನಿಮಗೆ ಲಾಭದಲ್ಲಿ ಶನಿ ಇರೋದ್ರಿಂದ ಪ್ರಯತ್ನಕ್ಕೆ ತಕ್ಕ ಫಲ. ಚತುರ್ಥಾಧಿಪತಿ ರವಿಗೆ ಶನಿ ದೃಷ್ಟಿ ಇರೋದ್ರಿಂದ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗಬಹುದು. ಹಾಗಾಗಿ ಅವರ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ತುಂಬಾ ದೊಡ್ಡ ಮಟ್ಟದಲ್ಲಿ ಏನ್ ಸಮಸ್ಯೆ ಆಗೋದಿಲ್ಲ, ಯಾಕಂದ್ರೆ ಇಲ್ಲಿ ಚತುರ್ಥಾಧಿಪತಿ ಜೊತೆ ಬುಧ ಕೂಡ ಇರೋದ್ರಿಂದ ಯೋಗಕಾರಕ, ಅಂತ ಸಮಸ್ಯೆಗಳೇನಾಗೋದಿಲ್ಲ. ಆದ್ರೆ ಶನಿ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಅವರ ಆರೋಗ್ಯದಲ್ಲಿ ಏನಾದ್ರೂ ವ್ಯತ್ಯಾಸಗಳಾಗಬಹುದು. ಇನ್ನು ಪಂಚಮದಲ್ಲಿ ಬುಧ ಪಂಚಮಾಧಿಪತಿಯೇ ಆಗಿ ಕೂತ್ಕೊಂಡಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆ ಸಮಯ ಅಂತ ಹೇಳ್ಬೋದು. ಅದರಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ತುಂಬಾ ಒಳ್ಳೇದು. ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರಿಗೆ ಈ ವಾರದಲ್ಲಿ ಅವಕಾಶ ಸಿಗುವ ಸಾಧ್ಯತೆ ಇದೆ. ಯಾಕಂದ್ರೆ ನಿಮಗೆ 12ನೇ ಮನೆ ಅಧಿಪತಿ ಮಂಗಳ ಗ್ರಹ 6ನೇ ಮನೆ ಅಂದ್ರೆ ಸೇವಾ ಸ್ಥಾನ, ಉದ್ಯೋಗ ಅಂತ ಹೇಳ್ತೀವಿ, ಅಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಸ್ಥಿತನಾಗಿರ್ತಾನೆ. ನೋಡಿ, ಈ ಸ್ವಾತಿ ನಕ್ಷತ್ರ ಬಂದು ರಾಹುವಿನ ನಕ್ಷತ್ರ. ರಾಹು ಅಂತಂದ್ರೆ ವಿದೇಶಿ ವ್ಯವಹಾರಗಳು, ವಿದೇಶಕ್ಕೆ ಹೋಗುವಂತದ್ದಕ್ಕೆಲ್ಲ ರಾಹುನೇ ಕಾರಕನಾಗಿರ್ತಾನೆ. ಹಾಗಾಗಿ 12ನೇ ಮನೆ ಅಧಿಪತಿ ರಾಹು ನಕ್ಷತ್ರದಲ್ಲಿ ಇರೋದ್ರಿಂದ ಉದ್ಯೋಗದ ನಿಮಿತ್ತವಾಗಿ ವಿದೇಶಕ್ಕೆ ಹೋಗುವಂತ ಅವಕಾಶಗಳು ಸಿಗುತ್ತೆ. ಪ್ರೈವೇಟ್ ಜಾಬ್ ಅಲ್ಲಿರೋರ್ಗೆ ತುಂಬಾ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ವಾಕ್ಸ್ಥಾನದಲ್ಲಿ ಗುರು, ವಾಕ್ಸ್ಥಾನಾಧಿಪತಿ ಬುಧ ಉಚ್ಚ ಕ್ಷೇತ್ರ. ನಿಮ್ಮ ಮಾತಿನ ಮೂಲಕ ನೀವು ಕೆಲಸ ಮಾಡುವ ಸ್ಥಳ ಅಥವಾ ಹೊರಗಡೆ ಪ್ರಪಂಚ, ಸಮಾಜ, ಅಲ್ಲಿ ಒಂದಷ್ಟು ನಿಮ್ಮ ಬಗ್ಗೆ ಎಲ್ಲರೂ ಕೂಡ ಒಂದು ಆಕರ್ಷಣೆಗೆ ಒಳಗಾಗುವಂತಹ ರೀತಿಯಲ್ಲಿ ಒಂದು ಒಳ್ಳೆ ಹೆಸರು ಮಾಡೋದಕ್ಕೆ ಅವಕಾಶಗಳು ಸಿಗುತ್ತೆ. ಕಲೆಗೆ ಸಂಬಂಧಪಟ್ಟಂತೆ ಏನಾದ್ರೂ ನೀವು ವೃತ್ತಿಯನ್ನ ಮಾಡ್ತಾ ಇದ್ರೆ ಆ ವಿಷಯದಲ್ಲಿ ತುಂಬಾ ಬೇಗ ನಿಮ್ಗೆ ಸಕ್ಸಸ್ ಆಗೋದು ಅಥವಾ ಎಲ್ಲರೂ ನಿಮ್ಮನ್ನ ನೋಡಿ ಅಟ್ರಾಕ್ಟ್ ಆಗುವಂಥದ್ದು, ಈ ರೀತಿ ಒಂದಷ್ಟು ಶುಭ ಫಲಗಳು ವೃಷಭ ರಾಶಿಯವರಿಗೆ ಕಾದಿದೆ. ಎಲ್ಲಾ ಗ್ರಹಗಳು ನಿಮಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಗುರುಗ್ರಹ 2ನೇ ಮನೆಯಲ್ಲಿರೋದ್ರಿಂದ ವಿಶೇಷ ಪೂಜೆ ಪುನಸ್ಕಾರಗಳು ಮನೆಯಲ್ಲಿ. ಹಾಗೆ ದೇವರು, ಅಧ್ಯಾತ್ಮ ಇವುಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡುವಂಥದ್ದು, ಚಿಂತನೆ ನಡೆಸುವಂಥದ್ದು.
ಇವುಗಳ ಬಗ್ಗೆ ಜಾಸ್ತಿ ತಿಳ್ಕೊಳ್ಳುವಂಥದ್ದು, ಹೀಗೆ ಸಾಕಷ್ಟು ಶುಭ ಫಲಗಳನ್ನ ಪಡಿತಾ ಇರೋದ್ರಿಂದ ವೃಷಭ ರಾಶಿಯವರಿಗೆ ಈ ವಾರ ಅತ್ಯಂತ ಶುಭದಾಯಕ ವಾರ ಅಂತ ಹೇಳ್ಬೋದು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ ತುಂಬಾ ಪ್ರಬಲನಾಗಿ 4ನೇ ಮನೇಲಿ ಕುತ್ಕೊಂಡಿದ್ದಾನೆ. ಯಾವಾಗ್ಲೂ ಅಷ್ಟೇ, ಜಾತಕ ಆಗ್ಲಿ ಗೋಚಾರ ಆಗ್ಲಿ, ನಮ್ಮ ರಾಶ್ಯಾಧಿಪತಿ ಚೆನ್ನಾಗಿರ್ಬೇಕು, ನಮ್ಮ ಲಗ್ನಾಧಿಪತಿ ಚೆನ್ನಾಗಿರ್ಬೇಕು. ಆವಾಗ್ಲೇ ನಮ್ಗೆ ಮನಸ್ಸಿಗೆ ನೆಮ್ಮದಿ ಮತ್ತು ಆರೋಗ್ಯ, ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಇವೆರಡನ್ನೂ ಕೂಡ ಕಾಪಾಡುವಂಥವ್ರು ನಮ್ಮ ರಾಶ್ಯಾಧಿಪತಿಗಳು ಮತ್ತು ನಮ್ಮ ಲಗ್ನಾಧಿಪತಿಗಳು. ಈಗ ಮಿಥುನ ರಾಶ್ಯಾಧಿಪತಿ ಬುಧ ಗ್ರಹ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ, ಅದರಲ್ಲೂ ಚತುರ್ಥ ಭಾವದಲ್ಲಿರೋದ್ರಿಂದ ಈ ವಾರ ಪೂರ್ತಿ ನೀವ್ ಏನ್ ಅನ್ಕೊಳ್ತಿರೋ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಬುಧ 4ನೇ ಮನೆಯಲ್ಲಿರೋದ್ರಿಂದ, 4ನೇ ಮನೆಯನ್ನ ಮನೆ, ಭೂಮಿ, ವಾಹನ ಅಂತ ಹೇಳ್ತೀವಿ, ಮಾತೃಸ್ಥಾನ ಅಂತ ಕೂಡ ಹೇಳ್ತೀವಿ. ಏನಾದ್ರೂ ತಾಯಿಯ ಕಡೆಯಿಂದ ಆಸ್ತಿ ಬರೋದಿದೆ, ಅದಕ್ಕೇನೋ ಒಂದು ಸಮಸ್ಯೆಗಳಿತ್ತು ಅಂದ್ರೆ, ಅಡೆತಡೆಗಳಿತ್ತು ಅಂದ್ರೆ ಅದನ್ನ ನಿವಾರಣೆ ಮಾಡ್ಕೊಳ್ತೀರಾ. ತಾಯಿಯ ಕಡೆಯಿಂದ ಅನುಕೂಲಗಳು, ಸೈಟ್ ತಗೊಳ್ಳುವಂಥದ್ದು, ಮನೆ ತಗೊಳ್ಳುವಂಥದ್ದು ಅಥವಾ ವಾಹನ ಖರೀದಿ ಮಾಡುವಂಥದ್ದು, ಇವುಗಳಿಗೆ ಏನೇ ಅಡೆತಡೆಗಳಿತ್ತು ಅಂದ್ರೂ ಎಲ್ಲಾ ನಿವಾರಣೆ ಆಗಿ ಆ ತರದೇನೋ ಒಂದು ಪರ್ಚೇಸ್ ಮಾಡುವಂತ ಸಾಧ್ಯತೆ. ಆಸ್ತಿ ವಿಚಾರದಲ್ಲಿ ಏನಾದ್ರೂ ವ್ಯಾಜ್ಯಗಳಿತ್ತು ಅಂತಂದ್ರೆ ಬಗೆಹರಿಸಿಕೊಳ್ಳಲು ಸಾಕಷ್ಟು ಅವಕಾಶಗಳು ಸಿಗತ್ತೆ. ಹಾಗೆ ನಿಮಗೆ ಯಾವುದೋ ಒಂದು ಕೆಲಸಗಳಾಗಬೇಕು, ಸರ್ಕಾರಿ ಅಧಿಕಾರಿಗಳಿಂದ ಕೆಲವು ಕೆಲಸಗಳಾಗಬೇಕು ಅಥವಾ ರಾಜಕೀಯ ವ್ಯಕ್ತಿಗಳಿಂದ ನಿಮ್ಗೆ ಅನುಕೂಲ ಸಹಾಯ ಆಗ್ಬೇಕು ಅಂದ್ರೆ ಈ ವಾರದಲ್ಲಿ ಅಂತಹ ಸಹಾಯ ಸಹಕಾರ ಸಿಗುವ ಸಾಧ್ಯತೆಗಳಿದೆ. ಹಾಗೆ ಶುಕ್ರ ಗ್ರಹ ತೃತೀಯ ಭಾವದಲ್ಲಿರೋದ್ರಿಂದ ಆಕಸ್ಮಿಕವಾಗಿ ಪ್ರೀತಿ ಪಾತ್ರರು ಭೇಟಿ ಆಗುವಂಥದ್ದು, ಮನೆಯಲ್ಲಿ ಭೇಟಿ ಆಗ್ಬೋದು ಅಥವಾ ಹೊರಗಡೆ ನಿಮ್ಗೆ ಸಿಗ್ಬೋದು. ತುಂಬಾ ಪ್ರೀತಿ ಪಾತ್ರರು, ಬಹಳ ಇಷ್ಟಪಟ್ಟಂತ ಸ್ನೇಹಿತರಾಗಿರ್ಬಹುದು, ತುಂಬಾ ವರ್ಷಗಳಿಂದ ಭೇಟಿ ಆಗಿರಲಿಲ್ಲ ಅಂಥವ್ರು ನಿಮಗೆ ಭೇಟಿ ಆಗೋದ್ರ ಮೂಲಕ ಮನಸ್ಸಿಗೆ ತುಂಬಾ ಸಂತೋಷ ಸಿಗುತ್ತೆ. ತೃತೀಯ ಭಾವದ ಶುಕ್ರನು ನಿಮ್ಮ ಒಳ ಮನಸ್ಸು ಅಂತ ಹೇಳ್ತೀವಿ ನಾವು, ಸುಪ್ತಾವಸ್ಥೆ ಅಂತ ಹೇಳ್ತೀವಿ. ಆ ಸುಪ್ತಾವಸ್ಥೆಯಲ್ಲಿ ಒಂದು ಸಂತೋಷವನ್ನ, ಒಂದು ಆನಂದವನ್ನ ಕೊಡ್ತಾನೆ. ಯಾಕಂದ್ರೆ ಶುಕ್ರ ಅಂದ್ರೇನೆ ಸುಖಕ್ಕೆ ಕಾರಕ ಗ್ರಹ ಅಂತ ಹೇಳ್ತೀವಿ. ಶುಕ್ರ ಚೆನ್ನಾಗಿದ್ರೆ ಚೆನ್ನಾಗಿರ್ತೀವಿ, ನಾವು ಚೆನ್ನಾಗಿರ್ತೀವಿ. ಅಂದ್ರೆ ನಮ್ಗೆ ಎಲ್ಲಾ ತರದ ಒಂದು ಸೌಲಭ್ಯಗಳನ್ನ ಕೊಡುವಂತವನು ಶುಕ್ರ ಆಗಿರ್ತಾನೆ. ಚಂದ್ರ ಕೂಡ ಸುಖಕ್ಕೆ ಕಾರಕ, ಆದ್ರೆ ಚಂದ್ರ ಮನಸ್ಸಿನ ಸುಖ, ಮನಸ್ಸಿಗೆ ನೆಮ್ಮದಿಯನ್ನ ಕೊಡ್ತಾನೆ. ಶುಕ್ರ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸೋದ್ರ ಮೂಲಕ ನಮ್ಗೆ ತಾತ್ಕಾಲಿಕವಾದ ಸಂತೋಷವನ್ನ ಕೊಡ್ತಾನೆ. ನೋಡಿ, ಇವಾಗ ಒಳ್ಳೆ ಬಟ್ಟೆ ತಗೋಬೇಕು, ಒಡವೆ ತಗೋಬೇಕು, ಒಳ್ಳೆ ಮನೆ ಕಟ್ಟಬೇಕು, ವಾಹನ ತಗೋಬೇಕು ಅನ್ನೋದು ತುಂಬಾ ಜನಕ್ಕೆ ಆಸೆಗಳಿರುತ್ತೆ. ಇಂತಹ ಆಸೆಗಳನ್ನ ಈಡೇರಿಸೋನು ಶುಕ್ರ ಗ್ರಹ. ಆದ್ರೆ ಈ ತರದ ಆಸೆಗಳು ತುಂಬಾ ವರ್ಷಗಳವರೆಗೆ ಇರಲ್ಲ. ಆಸೆ ಈಡೇರಿಸ್ಕೊಂಡಾದ್ಮೇಲೆ ಆ ಆಸೆ ಏನಾಗತ್ತೆ ಅಂದ್ರೆ ಮುಗಿದೋಯ್ತು, ನನ್ನ ಆಸೆ ಈಡೇರಿಸ್ಕೊಂಡಾಯ್ತು ಅನ್ನೋ ತರ ಆಗುತ್ತೆ. ಇಲ್ಲ ಹೊಸ ಆಸೆ ಉಟ್ಕೊಳ್ಳುತ್ತೆ. ಆದ್ರೆ ಚಂದ್ರ ಹಾಗಲ್ಲ, ಮನಸ್ಸಿನ ನೆಮ್ಮದಿ. ನಾವು ಬಡತನದಲ್ಲೇ ಇದ್ರೂ ಕೂಡ, ನಮ್ಗೆ ದೊಡ್ಡ ಮನೆ ಇಲ್ಲ ಅಂದ್ರೂ ಕೂಡ ನಾವು ಸಂತೋಷವಾಗಿದ್ದೀವಿ ಅನ್ನುವಂತಹ ಮನಸ್ಥಿತಿಯನ್ನು ಕೊಡೋನು ಚಂದ್ರಗ್ರಹ. ಶುಕ್ರ ನಿಮ್ಮ ತಾತ್ಕಾಲಿಕ ಆಸೆಗಳನ್ನ ಈಡೇರಿಸ್ತಾನೆ. ಒಂದಿಷ್ಟು ಶಾಪಿಂಗ್ ಮಾಡುವಂಥದ್ದು, ಪ್ರೀತಿ ಪಾತ್ರರನ್ನ ಭೇಟಿ ಮಾಡೋದು, ಇದೆಲ್ಲವೂ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಪಂಚಮಾಧಿಪತಿ ಶುಕ್ರನೇ ಆಗಿ ಕೇತುವಿನ ಜೊತೆಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಈ ವಾರ. ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿ ಅಡೆತಡೆಗಳಿಲ್ಲ. ಯಾಕಂದ್ರೆ ನಿಮ್ ರಾಶಿನಲ್ಲಿ ಗುರು ಇರೋದ್ರಿಂದ ಎಜುಕೇಶನ್ ಅಲ್ಲಿ ಏನು ಸಮಸ್ಯೆ ಆಗೋದಕ್ಕೆ ಬಿಡೋದಿಲ್ಲ. ವಿದ್ಯೆಗೆ ಕಾರಕನೇ ಗುರು ಆಗಿರ್ತಾನೆ. ಹಾಗಾಗಿ ವಿದ್ಯಾಭ್ಯಾಸದ ಸಂಪೂರ್ಣ ಜವಾಬ್ದಾರಿಯನ್ನ ಗುರುವೇ ತಗೊಳ್ತಾನೆ ಅಂತ ಹೇಳ್ಬೋದು. ದಶಮದಲ್ಲಿ ಶನಿ ಇರೋದ್ರಿಂದ ಉದ್ಯೋಗದಲ್ಲಿ ಸ್ವಲ್ಪ ಬ್ಯುಸಿ ಆಗ್ತೀರಾ, ಹೆಚ್ಚು ಹೆಚ್ಚು ಜವಾಬ್ದಾರಿಗಳು. ಯಾಕೆಂದ್ರೆ ಶನಿಯನ್ನ ರವಿ ನೋಡ್ತಾ ಇದ್ದಾನೆ. ರವಿ ಅಂತಂದ್ರೆ ಜವಾಬ್ದಾರಿ. ಅಂದ್ರೆ ನೀವು ಒಂದು ಯಾವುದೋ ಒಂದು ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂತಂದ್ರೆ ಯಾವುದೋ ಒಂದು ಅಂತಹ ಕೆಲಸಕ್ಕೆ ಹಾಕ್ಬಿಡ್ತಾರೆ ನಿಮ್ಮನ್ನ. ಯಾವುದೋ ಒಂದು ಟೀಮ್ಗೆ ಮ್ಯಾನೇಜರ್ ಆಗಿನೋ ಅಥವಾ ಲೀಡರ್ ಆಗಿಯೋ ಏನೋ ಹಾಕ್ಬಿಡ್ತಾರೆ. ಎಲ್ಲವನ್ನ ನಿಭಾಯಿಸ್ಬೇಕು, ನೋಡ್ಕೋಬೇಕು, ಸ್ವಲ್ಪ ಬ್ಯುಸಿ ಆಗ್ತೀರಾ. ಆದ್ರೆ ಆ ಕೆಲಸದಲ್ಲೂ ಒಂದು ಹೆಮ್ಮೆ ಮತ್ತು ಖುಷಿ ಇರುತ್ತೆ ನಿಮ್ಗೆ. ಸರ್ಕಾರಿ ಉದ್ಯೋಗದಲ್ಲಿರುವಂತಹವರಿಗೆ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಎಲ್ರಿಗೂ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಇನ್ನೂ ಚೆನ್ನಾಗಿದೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಸಂಪೂರ್ಣವಾಗಿ ಹೇಳೋದಾದ್ರೆ ಮಿಥುನ ರಾಶಿಯವರಿಗೆ ಗೋಚಾರ ಫಲ ಈ ವಾರ ಅತ್ಯಂತ ಶುಭದಾಯಕ ವಾರ ಅಂತ ಹೇಳ್ಬೋದು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ 2ನೇ ಮನೆಯಲ್ಲಿ ಶುಕ್ರ. ಶುಕ್ರ ಸಿಂಹ ರಾಶಿಯಲ್ಲಿ ಇದ್ರೂ ಕೂಡ
ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ, ಉಪ ನಕ್ಷತ್ರದಲ್ಲಿ ಶುಕ್ರ ಇರೋದ್ರಿಂದ ಸ್ವನಕ್ಷತ್ರ ಅಲ್ವಾ, ಹಾಗಾಗಿ ನಿಮಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ. ನೋಡಿ, ಲಾಭಾಧಿಪತಿ ಧನಸ್ಥಾನದಲ್ಲಿ, ಅಂದ್ರೆ ಲಾಭವನ್ನ ಕೊಡ್ತಕ್ಕಂತ ಶುಕ್ರ ಧನಸ್ಥಾನದಲ್ಲಿದ್ದಾನೆ ಅಂತಂದ್ರೆ ಅದು ಧನ ಲಾಭ ಅಂತ ಹೇಳ್ತೀವಿ. ಅಂದ್ರೆ ಈ ಲಾಭ ಅನ್ನೋದು, ಧನ ಅನ್ನೋದು ಏನಪ್ಪಾ ಅಂದ್ರೆ, ಧನ ಅಂದ್ರೆ ದುಡ್ಡು, ಎರಡನೇ ಮನೆ ಅಧಿಪತಿ. ನಾವು ಇನ್ವೆಸ್ಟ್ ಮಾಡಿರೋ ದುಡ್ಡು, ನಮಗ್ ಬರ್ಬೇಕಾಗಿರೋ ದುಡ್ಡು, ನಾವು ಕೊಡುವಂತಹ ಹಣ ಅಥವಾ ಪಡ್ಕೊಳ್ಳುವಂತಹ ಹಣ, ಇದೆಲ್ಲದಕ್ಕೂ ನಾವು ಎರಡನೇ ಮನೆ ನೋಡ್ತೀವಿ. ಇನ್ನು ಲಾಭ ಅನ್ನೋದು ಕಂಪ್ಲೀಟ್ ನಮಗ್ ಬರುವಂತಹ ಲಾಭನೇ ಆಗಿರುತ್ತೆ ಹೊರತು ಇನ್ಯಾವುದೂ ಅಲ್ಲ. ನಾವೇನ್ ಇನ್ವೆಸ್ಟ್ ಮಾಡಿದೀವಿ ಅದಕ್ಕೊಂದು ಲಾಭ ಅಂತ ಬರ್ಬೇಕಲ್ವಾ, ಅದ್ರದ್ದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ಎರಡು ಮತ್ತು ಲಾಭ ಅಧಿಪತಿಗಳು ಏನಾದ್ರೂ ಎಕ್ಸ್ಚೇಂಜ್ ಆದ್ರೆ, ಸಂಬಂಧಗಳು ಬಂದಾಗ ನಾವ್ ಏನ್ ಇನ್ವೆಸ್ಟ್ ಮಾಡ್ತೀವಿ ಅದಕ್ಕೆ ಲಾಭ ಬರುತ್ತೆ. ಇಲ್ಲಿ ಲಾಭಾಧಿಪತಿನೇ ಧನಸ್ಥಾನದಲ್ಲಿರೋದ್ರಿಂದ ಸ್ವಂತ ಬಿಸ್ನೆಸ್ ಮಾಡ್ತಾ ಇರೋರಿಗೆ ನೀವೇನ್ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ತಕ್ಕಂತೆ ಒಳ್ಳೆಯ ಲಾಭವನ್ನ ಈ ವಾರದಲ್ಲಿ ಕಾಣ್ತೀರಾ. ಬಿಸ್ನೆಸ್ ಮಾಡುವಂತವ್ರಿಗೆ ಹಣಕಾಸಿನ ವ್ಯವಹಾರಗಳು ನಿಮ್ಗೆ ಸಕ್ಸಸ್ ಆಗುತ್ತೆ. ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾತುಕತೆಗಳಿದೆ ಈ ವಾರದಲ್ಲಿ ಅಂದ್ರೆ ಖಂಡಿತ ಮಾಡ್ಕೊಳ್ಳಿ, ಚೆನ್ನಾಗಿದೆ. ಇನ್ನು ನಿಮಗೆ ದಶಮಾಧಿಪತಿ ಮಂಗಳ ಗ್ರಹ ಚತುರ್ಥ ಭಾವದಲ್ಲಿ ರಾಹು ನಕ್ಷತ್ರವಾದ ಸ್ವಾತಿ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದಾನೆ. ಸೈಟ್ ತಗೊಳ್ಳೋದು ಅಥವಾ ಸೇಲ್ ಮಾಡೋದು, ಮುಖ್ಯವಾಗಿ ಭೂಮಿ ವಿಚಾರವಾಗಿ, ಮನೆ ಅಂತ ಅನ್ನೋದಕ್ಕಿಂತ ಬರೀ ನಿವೇಶನ ಅಥವಾ ಕೃಷಿ ಭೂಮಿಗೆ ಸಂಬಂಧಪಟ್ಟಂತಹ ಏನಾದ್ರೂ ತೊಂದರೆಗಳಿದ್ರೆ ಅದು ನಿವಾರಣೆ ಆಗುತ್ತೆ. ನಿವಾರಣೆ ಆಗುವ ಸೂಚನೆಗಳು ಕಂಡು ಬರುತ್ತೆ. ಪ್ರಾಪರ್ಟಿ ಸೇಲ್ಗೆ ಇಟ್ಟಿದ್ದೀರಾ, ಸೇಲ್ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿದ್ರೆ ಈ ವಾರದಲ್ಲಿ ಸೇಲ್ ಆಗುವ ಸಾಧ್ಯತೆ ಇದೆ. ಯಾಕೆಂದ್ರೆ ಇಲ್ಲಿ ರಾಹುವಿನ ಕಾಂಬಿನೇಷನ್ ಬಂತು ಅಂದ್ರೆ, ರಾಹು ಅಂದ್ರೆ ಏನನ್ನಾದ್ರೂ ನೀವು ಕಳೆದುಕೊಳ್ಳುವಂಥದ್ದನ್ನ ತೋರಿಸ್ತಾನೆ. ರಾಹು ಅಂದ್ರೆ ಆಸ್ತಿಯನ್ನ ಕಳೆದುಕೊಳ್ಳುವಂಥದ್ದು. ಇವಾಗ ಸೇಲ್ ಆದ್ರೆ ಅದು ಕಳ್ಕೊಂಡಂಗಿಲ್ವಾ, ಚತುರ್ಥ ಭಾವ. ಹಾಗಾಗಿ ಈ ತರದ ವಿಚಾರದಲ್ಲಿ ಚೆನ್ನಾಗಿದೆ. ದಶಮಾಧಿಪತಿ ಕೂಡ ಮಂಗಳನೇ ಆಗಿರೋದ್ರಿಂದ ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಿದೆ. ತುಂಬಾ ಬೇಗ ಬೇಗ ಕೆಲಸಗಳಾಗತ್ತೆ. ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ಎಲ್ಲಾ ಗೊಂದಲಗಳನ್ನ ನಿವಾರಣೆ ಮಾಡ್ಕೊಂಡು ಕೆಲಸಗಳನ್ನ ಶುರು ಮಾಡ್ತೀರಾ, ಕಂಪ್ಲೀಟ್ ಆಗುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಚೆನ್ನಾಗಿದೆ, ಆದ್ರೆ ನಿಮಗ್ ಕೊಟ್ಟಂತಹ ಕೆಲಸಗಳ ಬಗ್ಗೆ ನಿಮ್ಗೆ ಒಂಚೂರು ಅಸಮಾಧಾನ ಇರುತ್ತೆ, ಸ್ವಲ್ಪ ಬೇಸರ ಇರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಆದ್ರೆ ಕೆಲಸವನ್ನ ಮಾಡ್ಕೊಂಡು ಹೋಗ್ತೀರಾ. ಪಂಚಮಾಧಿಪತಿ ಕೂಡ ನಿಮ್ಗೆ ಕುಜನೆ ಆಗಿ ಚತುರ್ಥದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಸಾಧಾರಣ ಫಲ. ಯಾಕಂದ್ರೆ ರಾಹು ನಕ್ಷತ್ರದಲ್ಲಿ ಕುಜ ಇರೋದ್ರಿಂದ ಮನಸ್ಸನ್ನ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಗುರು ಬೇರೆ 12ನೇ ಮನೆಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಶುಭ ಫಲ ಅಂತಾನೆ ಹೇಳ್ಬೋದು. ಅಂದ್ರೆ ಈಗೇನಿದೆ ಪರಿಸ್ಥಿತಿ ಅದೇ ತರ ಇರ್ತೀರಾ, ಏನು ಬದಲಾವಣೆ ಅಂತ ಆಗೋದಿಲ್ಲ. ಅದರ ಪರಿಹಾರವನ್ನ ಮಾಡ್ಕೊಳ್ಳಿ. ಸಾಧ್ಯವಾದ್ರೆ ಈ ವಾರದ ಮಂಗಳವಾರ ತೊಗರಿ ಬೇಳೆ ಮತ್ತು ಕಡಲೆ ಬೇಳೆಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಹಾಗೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಏನೋ ತೊಂದರೆ ಇಲ್ಲ, ಕೆಲಸಗಳೆಲ್ಲ ಚೆನ್ನಾಗಾಗ್ತಾ ಹೋಗುತ್ತೆ. ಆದ್ರೆ ನಿಮಗೆ ಶುಕ್ರ ಮತ್ತೆ ರವಿ ಮತ್ತೆ ಶನಿ ಒಬ್ರನ್ನೊಬ್ರು ನೋಡ್ತಾ ಇರೋದ್ರಿಂದ ನೀವು ಮಾಡೋ ಕೆಲಸದ ವಿಷಯದಲ್ಲಿ ನಿಮಗೆ ಒಂಥರ ಅತೃಪ್ತಿ ಇರುತ್ತೆ. ನಾನು ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ನನಗೆ ಇಷ್ಟೊಂದು ಟ್ಯಾಲೆಂಟ್ ಇದೆ, ಬಟ್ ನನಗೆ ಸಿಗ್ತಾ ಇರುವಂತಹ ಸ್ಯಾಲ್ರಿ ಆಗಿರ್ಬೋದು, ನನಗೆ ಸಿಕ್ಕಿರುವಂತಹ ಒಂದು ಪದವಿ ಆಗಿರಬಹುದು ಉದ್ಯೋಗದಲ್ಲಿ ತುಂಬಾ ಕಡಿಮೆ ಮಟ್ಟದಲ್ಲಿದೆ ಅಂತ ನಿಮಗೆ ಸ್ವಲ್ಪ ಬೇಸರ ಆಗ್ತಾ ಇರುತ್ತೆ. ಹಾಗಂತ ಕೆಲಸ ಬಿಡೋದು, ಚೇಂಜ್ ಮಾಡೋದು, ಈ ತರದ ನಿರ್ಧಾರಗಳನ್ನ ಸದ್ಯಕ್ಕೆ ತಗೋಬೇಡಿ. ಯಾಕೆಂದ್ರೆ ಗುರು 12ನೇ ಮನೆಯಲ್ಲಿರೋದ್ರಿಂದ ಮುಂದಿನ ದಿನಗಳಲ್ಲಿ ಹಣಕಾಸಿನ ಸಮಸ್ಯೆಗಳು ಉಂಟಾಗಬಹುದು. ಸಡನ್ ಆಗಿ ಕೆಲಸ ಬಿಟ್ಟಾಗ, ಒಂದಷ್ಟು ದಿನ ಕೆಲಸ ಸಿಗ್ಲಿಲ್ಲ ಅಂದಾಗ ನಿಮಗೆ ಅಲ್ಲಿ ಒಂದ್ 2-3 ತಿಂಗಳು ಏನ್ ಕೆಲಸ ಇರಲ್ಲ, ಆ 2-3 ತಿಂಗಳ ಸಂಬಳ ಇಲ್ದಂಗ ಆಗ್ಬಿಡುತ್ತೆ. ಹಾಗಾಗಿ ನೀವು ಕೆಲಸ ಬಿಡುವಂಥದ್ದು, ಚೇಂಜ್ ಮಾಡುವಂಥದ್ದು ಏನಾದ್ರೂ ತೀರ್ಮಾನ ತಗೊಳ್ಳೋದಾದ್ರೆ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಅಲ್ಲಿ ನಿಮ್ಮ ದಶಾಭುಕ್ತಿ ಏನ್ ನಡೀತಾ ಇದೆ ಅದನ್ನೆಲ್ಲ ತಿಳ್ಕೊಂಡು ನೀವು ಡಿಸಿಷನ್ ತಗೊಳ್ಳಿ. ಇಲ್ಲಾಂದ್ರೆ ಖಂಡಿತ ಕೆಲಸದ ವಿಷಯದಲ್ಲಿ ಯಾವುದೇ ನಿರ್ಧಾರ ತಗೊಳ್ಳೋದು ಬೇಡ. ಆದಷ್ಟು ಸಮಸ್ಯೆಗಳು ಬಂದರೂ ಕೂಡ ನಿಭಾಯಿಸ್ಕೊಂಡು ಹೋಗೋದು ಒಳ್ಳೇದು. ತೃತೀಯ ಭಾವದಲ್ಲಿ ರವಿ ಸ್ಥಿತನಾಗಿದ್ದಾನೆ, ಹಾಗೆ ಶನಿ ನೋಡ್ತಾ ಇದ್ದಾನೆ. ಮಿತ್ರರು ಮನೆಗೆ ಬರುವಂಥದ್ದು, ಬಂಧುಗಳು, ಮೇನ್ ಆಗಿ ನೆಂಟರು ಬರ್ತಾರೆ. ಬಂಧುಗಳು ತುಂಬಾ ಮಾತಾಡ್ತೀರಾ, ಮಾತಲ್ಲಿ ಒಂಚೂರು ಬೇಸರಗಳಾಗತ್ತೆ. ಕೆಲವರ ಮಾತು, ಇವಾಗ ಯೂಶಲ್ ಆಗಿ ಕೆಲವು ಸಂಬಂಧಿಕರು ಬಂದಾಗ ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಜೀವನದಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಅದ್ರ ಬಗ್ಗೆನೇ ಜಾಸ್ತಿ ಮಾತಾಡ್ತಾರೆ. ಅದು ಸ್ವಲ್ಪ ಒಂಚೂರು ಬೇಜಾರಾಗತ್ತೆ. ಮೊದಲು ಖುಷಿನೂ ಆಗತ್ತೆ, ಆಮೇಲೆ ಬೇಜಾರು ಆಗತ್ತೆ. ತುಂಬಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಇನ್ನು ಬಿಸ್ನೆಸ್ ಮಾಡುವಂತವ್ರಿಗೆ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗು ಚೆನ್ನಾಗಿದೆ. ಯಾಕಂದ್ರೆ ಇಲ್ಲಿ ಪಾರ್ಟ್ನರ್ಶಿಪ್ ಸ್ಥಾನಾಧಿಪತಿ ಬಂದು ಶನಿ ಆದ್ರೂ, ಆ ಶನಿಗೆ ರವಿ ದೃಷ್ಟಿ ಬಿದ್ರು ಕೂಡ ರವಿ ನಿಮ್ಗೆ ಧನ ಸ್ಥಾನಾಧಿಪತಿ.
ಹಾಗಾಗಿ ಧನಾಧಿಪತಿ ಸಪ್ತಮಾಧಿಪತಿ ಕಾಂಬಿನೇಷನ್ ಬರುತ್ತೆ. ಹಾಗಾಗಿ ಬಿಸ್ನೆಸ್ ಅಲ್ಲಿ ನಿಮ್ಗೆ ಒಂದಷ್ಟು ಅನುಕೂಲಗಳನ್ನ ಕೊಡ್ತಾನೆ. ಇನ್ನು ಕರ್ಕಾಟಕ ರಾಶಿಯವರು ಈ ವಾರದಲ್ಲಿ ಮಂಗಳವಾರ ತೊಗರಿಬೇಳೆ ಮತ್ತು ಕಡಲೆಬೇಳೆನ ಯಾವ್ದಾದ್ರು ದೇವಸ್ಥಾನಕ್ಕೆ ದಾನ ಕೊಡಿ, ಒಳ್ಳೇದಾಗತ್ತೆ. ಈ ವಾರ ನಿಮ್ಗೆ ಮಿಶ್ರ ಫಲವನ್ನ ಪಡೆಯುವಂತಹ ವಾರ ಅಂತ ಹೇಳ್ಬೋದು. ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ರವಿ ಗ್ರಹ 2ನೇ ಮನೆ ಸ್ಥಿತನಾಗಿರ್ತಾನೆ. 2ನೇ ಮನೆ ಅಂತಂದಾಗ ಅದು ಧನಸ್ಥಾನ ಆಗತ್ತೆ, ವಾಕ್ಸ್ಥಾನ ಆಗತ್ತೆ, ತುಂಬಾ ಶುಭ. ಅಲ್ಲಿ ನಿಮ್ಮ ರಾಶ್ಯಾಧಿಪತಿ ರವಿ ಜೊತೆನಲ್ಲಿ ಬುಧ ಗ್ರಹ ಇರೋದು ಮತ್ತು ಶುಭ. ಯಾಕಂದ್ರೆ 2ನೇ ಮನೆಯ ಅಧಿಪತಿಯಾಗಿ ತನ್ನ ಸ್ವಕ್ಷೇತ್ರ ಉಚ್ಚ ಕ್ಷೇತ್ರವಾದಂತಹ ಕನ್ಯಾ ರಾಶಿಯಲ್ಲಿ ಬುಧ ಇರೋದ್ರಿಂದ ಮುಖ್ಯವಾಗಿ ನಿಮಗೆ ಈ ವಾರದಲ್ಲಿ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ನಿಮ್ದು ಯಾವುದೋ ಇಂಪಾರ್ಟೆಂಟ್ ಕೆಲಸ, ಆ ಕೆಲಸ ನಿಮಗೆ ಸಕ್ಸಸ್ ಆದ್ರೆ ಅದರಿಂದ ನಿಮಗೆ ತುಂಬಾ ಹಣಕಾಸಿನ ಅನುಕೂಲ ಆಗುತ್ತೆ ಅಂತ ಇರುತ್ತೆ ಅನ್ಕೊಳ್ಳಿ. ಅಂತ ಕೆಲಸದ ಮಾತುಕತೆಗಳಲ್ಲಿ ನಿಮಗೆ ವಿಜಯವನ್ನ ಪಡೆಯುವಂತಹ ಸಾಧ್ಯತೆ ಈ ವಾರದಲ್ಲಿ ಕಂಡು ಬರ್ತಾ ಇದೆ. ವಾಕ್ಸ್ಥಾನ ತುಂಬಾ ಶುಭವಾಗಿದೆ. ಶನಿ ದೃಷ್ಟಿ ಇದ್ರೂ ಕೂಡ ಇಲ್ಲಿ ಬುಧ ಪ್ರಬಲನಾಗಿರ್ತಾನೆ, ರವಿ ಕೂಡ ಪ್ರಬಲನಾಗಿರ್ತಾನೆ. ಹಾಗಾಗಿ ಹಣಕಾಸಿನ ವಿಷಯ ಮತ್ತು ಯಾವುದೇ ಒಂದು ಮಾತುಕತೆಗಳು, ನೀವು ಯಾರ ಜೊತೆ ಏನೇ ಒಂದು ಒಪ್ಪಂದ ಮಾಡ್ಕೊಳ್ಳೋದಿದ್ರು ಅಥವಾ ಏನೋ ಒಂದು ಹೊಸ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀರಾ ಅಂತಂದ್ರೆ ಅದಕ್ಕೇನೋ ಒಂದು ಐಡಿಯಾ ತಗೊಳ್ಳೋದಾಗಿರ್ಬೋದು ಅಥವಾ ನೀವೇ ಒಂದು ಐಡಿಯಾ ಕೊಡುವಂಥದ್ದಾಗಿರ್ಬೋದು, ಏನೇ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಇದು ತುಂಬಾ ಒಳ್ಳೆ ಟೈಮ್ ಆಗಿರುತ್ತೆ ಈ ವಾರದಲ್ಲಿ. ಹಾಗೆ ಈಗಾಗ್ಲೇ ಸ್ವಂತ ಬಿಸ್ನೆಸ್ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಾ ಇರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಲಾಭಾಧಿಪತಿ ಧನಾಧಿಪತಿ ಎರಡೂ ಆಗಿರುವಂತಹ ಬುಧ 2ನೇ ಮನೆಯಲ್ಲೇ ಇದ್ದಾನೆ, ಲಾಭದಲ್ಲಿ ಗುರು ಇದ್ದಾನೆ. ಹಾಗಾಗಿ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಇದೆ. ಕುಟುಂಬದಲ್ಲಿ ಒಂದಷ್ಟು ಸಮಸ್ಯೆಗಳಿತ್ತು, ಹಣಕಾಸಿನ ಸಮಸ್ಯೆ ಇತ್ತು ಅಥವಾ ಕುಟುಂಬದಲ್ಲಿ ಕೆಲವು ಕಿರಿಕಿರಿಗಳಿತ್ತು ಅಂದ್ರೆ ಅದೆಲ್ಲ ಈ ವಾರದಲ್ಲಿ ನಿವಾರಣೆ ಆಗುತ್ತೆ. ಮಾತು ಸ್ವಲ್ಪ ಜಾಸ್ತಿ ಇರುತ್ತೆ ಬೇರೆಯವ್ರ ಹತ್ರ, ಅಂದ್ರೆ ಕುಟುಂಬಕ್ಕೆ ಸಂಬಂಧಪಟ್ಟವರೇ ಆಗಿರಬಹುದು. ಆದ್ರೆ ಅವ್ರ ಜೊತೆ ನೀವು ಜಾಸ್ತಿ ಮಾತಾಡ್ತೀರಾ, ವಾದ ವಿವಾದಗಳನ್ನ ಮಾಡ್ಬೇಕಾಗಿ ಬರುತ್ತೆ. ಆದ್ರೆ ಅದು ಜಗಳ ಆ ಥರ ಏನೂ ಆಗೋದಿಲ್ಲ. ಹಾಗೆ ಮನೆಯಲ್ಲಿ ಇದ್ದಂತಹ ಕೆಲವು ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ತೀರಾ. ಅದು ಆರ್ಥಿಕ ಸಮಸ್ಯೆಗಳಾಗಿರಬಹುದು ಅಥವಾ ಕುಟುಂಬದಲ್ಲಿ ಇದ್ದವರಿಗೆ ಆರೋಗ್ಯದಲ್ಲಿ ತೊಂದರೆಗಳಿತ್ತು, ಇಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ತೀರಾ. ಮುಖ್ಯವಾಗಿ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಈ ವಾರದಲ್ಲಿ ಹೊಸ ಹೊಸ ಜವಾಬ್ದಾರಿಗಳು ಉಂಟಾಗುತ್ತೆ. ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ನಿಮಗೆ ಹೆಚ್ಚು ಜವಾಬ್ದಾರಿಗಳು ಬರುತ್ತೆ, ಹೆಚ್ಚು ಹೆಚ್ಚು ಜವಾಬ್ದಾರಿಗಳನ್ನ ನಿಭಾಯಿಸಬೇಕಾಗತ್ತೆ. ಹಾಗಾಗಿ ಕೆಲಸದ ಹೊರೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ನಿಮ್ಮ ರಾಶಿಯಲ್ಲೇ ಶುಕ್ರ ಇರೋದ್ರಿಂದ ಕಂಪ್ಲೀಟ್ ನಿಮ್ಮ ಒಂದು ಗಮನ ಈ ವಾರ ಪೂರ್ತಿ ನಿಮ್ಮ ಉದ್ಯೋಗದ ಬಗ್ಗೆನೇ ಆಗಿರುತ್ತೆ. ಯಾಕೆಂದ್ರೆ ತುಂಬಾ ಬಹುಮುಖ್ಯವಾದ ಒಂದು ಕೆಲಸಗಳು ನಿಮ್ಮನ್ನ ಹುಡುಕೊಂಡು ಬರುತ್ತೆ. ಉದ್ಯೋಗದಲ್ಲೂ ಆಗಿರಬಹುದು, ಇದು ಒಂದು ಅವಕಾಶ ಕೂಡ ಆಗಿರುತ್ತೆ. ಜೊತೆಗೆ ಇದರಲ್ಲಿ ನಿಮ್ಮ ಒಂದು ಪರಿಶ್ರಮ ಕೂಡ ಜಾಸ್ತಿ ಇರುತ್ತೆ. ದಶಮಾಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ನಿಮ್ಗೆ ಆ ಕೆಲಸದ ಮೇಲೆನೆ ನಿಮ್ಗೆ ಕಂಪ್ಲೀಟ್ ಗಮನ ಇರುತ್ತೆ. ಹಾಗೆ 6ನೇ ಮನೆ ಅಧಿಪತಿ ಅಷ್ಟಮದಲ್ಲಿರೋದ್ರಿಂದ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಅಷ್ಟೇ ಕೆಲಸದಲ್ಲಿ ಒತ್ತಡ ಇರುತ್ತೆ. ಸ್ವಲ್ಪ ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗುತ್ತೆ. ಒಂದ್ ಕ್ಷಣಕ್ಕೆ ಅನ್ಸ್ಬೋದು ನನಗೆ ಈ ಕೆಲಸ ಬೇಡ, ಯಾಕೋ ಬಿಟ್ಬಿಡೋಣ ಅನಿಸ್ತಿದೆ ಅಂತ. ಖಂಡಿತ ಆ ತರ ತೀರ್ಮಾನಗಳನ್ನ ತಗೋಬೇಡಿ. ಕೆಲಸ ಸ್ವಲ್ಪ ಕಷ್ಟ ಆಗತ್ತೆ. ರವಿ ಗ್ರಹ ತುಲಾರಾಶಿಗೆ ಹೋಗೋರ್ಗು ಸ್ವಲ್ಪ ಹಾಗನ್ಸುತ್ತೆ. ಆದಷ್ಟು ಸ್ವಲ್ಪ ಸಹನೆಯಿಂದ ಇರೋದು ಒಳ್ಳೇದು. ಕೆಲಸ ಬಿಡೋಕ್ ಮಾತ್ರ ಹೋಗ್ಬಿಡಿ. ಯಾಕೆಂದ್ರೆ ಅಷ್ಟಮ ಶನಿ ನಡೀತಾ ಇದೆ, ದಶಮದ ಮೇಲೆ ಶನಿಯ ದೃಷ್ಟಿ ಇರುತ್ತೆ. ಶನಿಗೆ ತಾನು ನಿಂತ ರಾಶಿಯಿಂದ 3ನೇ ಮನೆಗೆ ದೃಷ್ಟಿ ಇರುತ್ತೆ. ಉದ್ಯೋಗ ಇಲ್ಲದೆ ಹಾಗೆ ಮನೇಲಿ ಕೂತ್ಕೊಳ್ಳೋ ಪರಿಸ್ಥಿತಿನೂ ಬಂದ್ಬಿಡುತ್ತೆ. ಹಾಗಾಗಿ ಕೆಲಸ ಬಿಡೋ ತೀರ್ಮಾನ ಮಾತ್ರ ಮಾಡಬೇಡಿ. ಕೆಲಸಕ್ಕಿಂತ ನಿಮಗೆ ಕೆಲಸ ಮಾಡಿಸುವಂತಹ ನಿಮ್ಮ ಅಧಿಕಾರಿಗಳ ವಿಷಯದಲ್ಲಿ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಆದಷ್ಟು ಸಹನೆಯಿಂದ ಇರೋದು ಒಳ್ಳೆಯದು. ಇನ್ನು ಪಂಚಮಾಧಿಪತಿ ಲಾಭದಲ್ಲಿದ್ದಾನೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ವಿದ್ಯಾಭ್ಯಾಸಕ್ಕೆ. ಯಾಕಂದ್ರೆ ಪಂಚಮವನ್ನ ಗುರು ನೋಡ್ತಾ ಇದ್ದಾನೆ. ಇನ್ನು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದ್ರೆ ಚತುರ್ಥಾಧಿಪತಿ ಮಂಗಳ ಗ್ರಹ 3ಯ ಭಾವದಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದಾನೆ. ಆಸ್ತಿ ವಿಚಾರದಲ್ಲಿ ಏನಾದ್ರೂ ಸೇಲ್ ಮಾಡುವಂತಹ ಒಂದು ಯೋಜನೆ ಏನಾದ್ರೂ ಇದ್ರೆ, ಸೈಟೋ ಅಥವಾ ಮನೇನೋ ಏನೋ ಸೇಲ್ಗಿಟ್ಟಿದ್ದೀನಿ, ಸೇಲ್ ಆಗ್ತಿಲ್ಲ ಅಂದ್ರೆ ಈ ವಾರದಲ್ಲಿ ನಿಮ್ಗೆ ಅದು ಸೇಲ್ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗೆ ಶುಕ್ರ ನಿಮ್ಮ ರಾಶಿಯಲ್ಲಿರೋದ್ರಿಂದ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ನಿಮ್ದು ಆಸೆ ಆಕಾಂಕ್ಷೆಗಳಿದ್ರೆ ಅದನ್ನ ಈಡೇರಿಸ್ಕೊಳ್ತೀರಾ. ಸಮಸ್ಯೆ ಏನೇ ಇದ್ರೂ ಕೂಡ ಕೆಲಸದಲ್ಲಿ ಏನೋ ಒಂದು
ಅಚೀವ್ಮೆಂಟ್ ಮಾಡೋದಕ್ಕೆ ಅವಕಾಶ ಕೂಡ ನಿಮಗೆ ಸಿಕ್ಕುತ್ತೆ. ಅದನ್ನು ಯೋಚನೆ ಮಾಡಿ. ಯಾಕೆಂದ್ರೆ ಪ್ರಸ್ತುತ ನಿಮ್ ಕೆಲಸ ಸ್ವಲ್ಪ ಕಷ್ಟ ಇರ್ಬೋದು, ಆದ್ರೆ ಅದನ್ನ ಸಹಿಸ್ಕೊಂಡು ನೀವು ಅದೇ ವೃತ್ತಿಯಲ್ಲಿ ಮುಂದುವರೆದ್ರೆ ಮುಂದೆ ನಿಮ್ಗೆ ಏನಾದ್ರೂ ಸಾಧನೆ ಮಾಡೋದಕ್ಕೆ ಅವಕಾಶಗಳು ಸಿಗುವ ಸಾಧ್ಯತೆಗಳು ಇರುತ್ತೆ. ಇನ್ನು ಸಿಂಹ ರಾಶಿಯವರಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ರಾಶ್ಯಾಧಿಪತಿ ರವಿ ಗ್ರಹ ಬುಧನ ಜೊತೆಯಲ್ಲಿರೋದ್ರಿಂದ ಮಾತಿನ ಮೂಲಕ ವ್ಯವಹಾರಗಳಲ್ಲಿ ಅನುಕೂಲಗಳಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಆದಾಯ ತುಂಬಾ ಚೆನ್ನಾಗಿದೆ. ಮತ್ತೆ ಈ ವಾರದಲ್ಲಿ ಹಣಕಾಸಿನ ಸ್ಥಿತಿ ತುಂಬಾ ಉತ್ತಮವಾಗಿರುತ್ತೆ. ಬೇರೆಯವರು ದುಡ್ಡು ಕೊಡ್ಬೇಕಾಗಿದ್ರೆ ತಗೊಂಬಂದ್ ನಿಮ್ ದುಡ್ಡು ವಾಪಸ್ ಕೊಡುವಂಥದ್ದು, ನೀವು ಕಷ್ಟಪಟ್ಟು ಕೆಲಸ ಮಾಡಿರ್ತೀರಾ ಆ ಹಣ ನಿಮ್ ಕೈ ಸೇರುವಂಥದ್ದು, ಯಾವುದೋ ಒಂದು ರೀತಿಯಲ್ಲಿ ನೀವು ಹಣಕಾಸಿನ ವಿಷಯದಲ್ಲಿ ಅದೃಷ್ಟವನ್ನ ಪಡಿತೀರಾ ಈ ವಾರದಲ್ಲಿ ಅಂತ ಹೇಳ್ಬೋದು. ಈ ವಾರದಲ್ಲಿ ನೀವು ಶನಿಗೆ ಮಾತ್ರ ಪರಿಹಾರ ಮಾಡ್ಕೊಳ್ಳಿ. ಶನಿವಾರ ಎಳ್ಳು ಅಥವಾ ಎಳ್ಳೆಣ್ಣೆಯನ್ನ ದಾನ ಮಾಡಿ. ಉಳಿದಂತೆ ಬೇರೆ ಗ್ರಹಗಳು ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಏನೋ ಒಂದು ಅದೃಷ್ಟ ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಅದು ಕೆಲಸದ ವಿಷಯದಲ್ಲಿ. ಕೆಲಸ ಇಲ್ಲದೆ ಕುತ್ಕೊಂಡಿದ್ದೀರಾ ಅಂತಂದ್ರೆ ಖಂಡಿತ ಈ ವಾರದಲ್ಲಿ ಕನ್ಯಾ ರಾಶಿಯವರಿಗೆ ಕೆಲಸ ಸಿಗುತ್ತೆ. ಅಥವಾ ನೀವು ಕೆಲಸ ಮಾಡ್ತಾ ಇದ್ದೀರಾ, ಆದ್ರೆ ಯಾಕೋ ಆ ವಿಷಯದಲ್ಲಿ ನಿಮಗೆ ತೃಪ್ತಿ ಇಲ್ಲ, ನೀವು ಕಲ್ತಿರೋದಕ್ಕೆ ಓದಿರೋದಕ್ಕೆ ನಿಮಗಿರೋ ಕೆಲಸ ತುಂಬಾ ಕಡಿಮೆ ಅನ್ನಿಸ್ತಿದೆ ಅಂದ್ರೆ ಒಂದು ಹೊಸ ಅವಕಾಶ, ಹೊಸ ಪ್ರಾಜೆಕ್ಟ್ ನಿಮಗೆ ಸಿಗುವ ಸಾಧ್ಯತೆ ಇದೆ. ವಿದೇಶದಲ್ಲಿ ವೃತ್ತಿಯನ್ನ ಬಯಸ್ತಾ ಇದ್ದೀರಾ, ಹುಡುಕ್ತಾ ಇದ್ದೀರಾ ಅಂದ್ರೆ ವಿದೇಶದಲ್ಲಿ ಉದ್ಯೋಗ ಸಿಗುವ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ನಿಮ್ಗೆ ದಶಮಾಧಿಪತಿನೂ ಬುಧನೇ, ಹಾಗೆ ನಿಮ್ಮ ರಾಶ್ಯಾಧಿಪತಿನೂ ಬುಧನೇ. ಅವನು ರವಿ ಜೊತೆನಲ್ಲಿ ನೋಡಿ, ರವಿ 12ನೇ ಮನೆ ಅಧಿಪತಿ, ಅವನ ಜೊತೆನಲ್ಲಿ ಕುತ್ಕೊಂಡಿರೋದ್ರಿಂದ ವೃತ್ತಿಯ ವಿಚಾರದಲ್ಲಿ ಒಂದಷ್ಟು ಶುಭ ಫಲವನ್ನ ಉಂಟು ಮಾಡ್ತಾನೆ. ಇನ್ನು ಹಣಕಾಸಿನ ವಿಷಯ ಅಂತ ಬಂದಾಗ ನಿಮ್ಗೆ ಹೇಗಿರುತ್ತೆ ಅಂದ್ರೆ ಈ ವಾರ ನಿಮ್ಗೆ ಹಣ ಬರುತ್ತೆ, ಅದು ನಿಮ್ ಖರ್ಚಿಗೆ ಸರಿಯಾಗ್ಬಿಡುತ್ತೆ. ಅಂದ್ರೆ ಹಣಕಾಸಿನ ಮುಗ್ಗಟ್ಟಿರೋದಿಲ್ಲ, ಆದ್ರೆ ಒಂದು ಹೆಚ್ಚಿನ ಒಂದು ಎಕ್ಸ್ಪೆಕ್ಟೇಷನ್ ಇದ್ರೆ ಸ್ವಲ್ಪ ನಿರಾಸೆ ಆಗ್ಬೋದು. ದುಡ್ಡು ಬರುತ್ತೆ, ನಿಮ್ ಖರ್ಚಿಗೆ ಸರಿ ಹೋಗುತ್ತೆ, ಆ ತರ ಇರುತ್ತೆ. ಅಂದ್ರೆ ಒಂದ್ ರೀತಿ ಖರ್ಚು ಮತ್ತು ಆದಾಯ ಎರಡೂ ಸಮನಾಗಿರುತ್ತೆ ಅಂತ ಹೇಳ್ಬೋದು. ಆದ್ರೆ ಉದ್ಯೋಗದ ವಿಷಯದಲ್ಲಿ ಏನೋ ಒಂದು ಹೊಸ ಬದಲಾವಣೆ ನಿಮ್ ಜೀವನದಲ್ಲಿ ಕಾಣಿಸ್ತಾ ಇರತ್ತೆ. ಆ ಒಂದು ಮುಂದಿನ ದಿನಗಳ ಬಗ್ಗೆ ಒಳ್ಳೆದನ್ನ ನೀವು ನಿರೀಕ್ಷೆ ಮಾಡ್ಬೋದು. ಹಾಗೆ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಅಂದ್ರೆ ನಿಮ್ ಬಿಸ್ನೆಸ್ ಅಲ್ಲೆಲ್ಲ ಹೆಚ್ಚು ಲಾಭ ಇದೆ. ಇನ್ನು ನಿಮಗೆ ಚತುರ್ಥಾಧಿಪತಿ ದಶಮದಲ್ಲಿರೋದ್ರಿಂದ ಆಸ್ತಿ, ಮನೆ, ಭೂಮಿ, ವಾಹನ ಇವುಗಳ ವಿಚಾರದಲ್ಲಿ ಏನೇನು ನಿರ್ಧಾರ ತಗೊಳ್ಳೋದಾದ್ರೆ ಇದು ಒಳ್ಳೆ ಸಮಯ. ಪಂಚಮಾಧಿಪತಿ ಸಪ್ತಮದಲ್ಲಿ ದಿಗ್ಬಲನಾಗಿದ್ದಾನೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನೂ ಸಮಸ್ಯೆ ಇಲ್ಲ. ಹೈಯರ್ ಎಜುಕೇಶನ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ, ವಿದೇಶಕ್ಕೆ ಹೋಗ್ಬೇಕು ಅಂದ್ರೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿರೋರಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ. ಯಾಕಂದ್ರೆ 9ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿದ್ದಾನೆ. ಈ 9ನೇ ಮನೆ ದೂರದ ಪ್ರಯಾಣವನ್ನ ತೋರಿಸುತ್ತೆ, 12ನೇ ಮನೆ ವಿದೇಶ ಪ್ರಯಾಣವನ್ನು ತೋರಿಸುತ್ತೆ. ಹಾಗೆ ಈ 9ನೇ ಮನೆಯು ಉನ್ನತ ವ್ಯಾಸಂಗವನ್ನ ತೋರಿಸುವಂತಹ ಭಾವ. ಹಾಗಾಗಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೋಗುವಂತಹ ಅವಕಾಶಗಳು ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಸಿಗುತ್ತೆ. ವಾಕ್ಸ್ಥಾನದಲ್ಲಿ ಕುಜ ಇದ್ದಾನೆ. ನಿಮ್ಮ ರಾಶಿಯಲ್ಲಿ ರವಿ ಮತ್ತು ಬುಧ, ಸಪ್ತಮದಲ್ಲಿ ಶನಿ. ಗೊತ್ತಿದ್ದೋ ಗೊತ್ತಿಲ್ದೇನೋ ಜಾಸ್ತಿ ಮಾತಾಡಿ ಸಂಬಂಧಗಳಲ್ಲಿ ತೊಂದರೆಗಳನ್ನ ತಂದ್ಕೊಳ್ತೀರಾ ಕನ್ಯಾ ರಾಶಿಯವರು. ಕೆಲಸ ಕಾರ್ಯಗಳು ಇದೆಲ್ಲದರಲ್ಲೂ ಚೆನ್ನಾಗಿದೆ, ಆದ್ರೆ ವೈವಾಹಿಕ ಜೀವನ, ಕುಟುಂಬದ ಜೀವನದಲ್ಲಿ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ. ಗೊತ್ತಿದ್ದೋ ಗೊತ್ತಿಲ್ದೇನೋ ಬಾಯಿ ತಪ್ಪಿ ತುಂಬಾ ಆತರ ಪಟ್ಟು ಮಾತಾಡಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆನ ತಂದುಕೊಳ್ಳೋ ಸಾಧ್ಯತೆ ಇದೆ. ಇದು ಎಲ್ರಿಗೂ ಅನ್ವಯ ಆಗಲ್ಲ. ಈಗಾಗಲೇ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಜಗಳಗಳಿದೆ, ಮನಸ್ತಾಪಗಳಿದೆ, ಭಿನ್ನಾಭಿಪ್ರಾಯಗಳಿದೆ ಅಂತಂದ್ರೆ ಅಂಥವರಿಗೆ ಇದು ಅನ್ವಯ ಆಗುತ್ತೆ. ಯಾಕಂದ್ರೆ ವಾಕ್ಸ್ಥಾನದ ಕುಜ ಏನ್ ಮಾಡ್ತಾನೆ ಅಂದ್ರೆ ನಿಮಗೇ ಗೊತ್ತಿಲ್ಲದೆ ನೀವು ಕೆಲವೊಂದು ಮಾತುಗಳನ್ನ ಆಡುವ ಹಾಗೆ ಮಾಡ್ಬಿಡ್ತಾನೆ. ತುಂಬಾ ರೂಢಾಗಿ ಮಾತಾಡೋ ತರ. ನೀವಲ್ಲ, ನೀವು ಹಾಗೆ ಮಾತಾಡೋರೇ ಅಲ್ಲ, ಆದ್ರೆ ಯಾಕೆ ಹೀಗೆ ನಾನು ನಡ್ಕೊಂಡೆ ಅಂತ ನಿಮಗೆ ಅನ್ಸ್ಬಿಡುತ್ತೆ. ಇವಾಗ ಪರಿಹಾರ ಓಕೆ ಹೇಳ್ತೀನಿ ನಾನು. ಇನ್ ಕೇಸ್ ನೀವು ಮಾತಾಡ್ಬಿಟ್ರಿ ಅವಾಗ ಏನ್ ಮಾಡ್ಬೇಕು? ತಕ್ಷಣ ಅದಕ್ಕೆ ಕ್ಷಮೆ ಕೇಳ್ಬಿಡಿ. ಯಾರಿಗಾದ್ರೂ ಮನೆಯಲ್ಲಿ ನೀವು ನಿಮ್ಮ ಸಂಗಾತಿಗ ಹತ್ರ ಮಾತಾಡಿರ್ಬೋದು, ಅಥವಾ ನಿಮ್ಮ ಕುಟುಂಬದಸ್ಥರ ಹತ್ರ ಮಾತಾಡಿರ್ಬೋದು, ಯಾರಿಗೆ ನೀವು ಹರ್ಟ್ ಆಗೋ ತರ ಏನಾದ್ರೂ ಮಾತಾಡ್ಬಿಟ್ಟಿದ್ರೆ ತಕ್ಷಣ ಕ್ಷಮೆ ಕೇಳಿ, ಅದು ಅಲ್ಲೇ ಸರಿ ಆಗ್ಬಿಡುತ್ತೆ. ಅಯ್ಯೋ ಅಂತ ಅವ್ರಿಗೆ ಅನ್ಸೋವರೆಗೂ ನೀವು ವೇಟ್ ಮಾಡಬೇಡಿ. ಮತ್ತೆ ಮಾಡ್ಬೇಕಾಗಿರೋ ಪರಿಹಾರ ಏನಂದ್ರೆ
ಮೊದಲನೇದಾಗಿ ಏನಾದ್ರೂ ಮನೆಯಲ್ಲಿ ಜಗಳ ಆಗ್ತಾ ಇದೆ ಅಂದ್ರೆ ಸಮಾಧಾನವಾಗಿದ್ಬಿಡಿ, ಮಾತಾಡ್ಲೇಬೇಡಿ. ನೀವು ಮಾತಾಡಿದ್ರೇನೆ ಪ್ರಾಬ್ಲಮ್ ಆಗುತ್ತೆ. ಎರಡನೇ ಪರಿಹಾರ ಮೇನು ವಾಕ್ಸ್ಥಾನಾಧಿಪತಿ ಶುಕ್ರ. ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಬಾಯ್ ತಪ್ಪಿ ಕೂಡ ನನ್ನ ಕುಟುಂಬಕ್ಕೆ ಸಮಸ್ಯೆ ಬರೋ ತರ ನಾನು ಮಾತಾಡಬಾರ್ದು ಅಮ್ಮ ಅಂತ ಕೇಳ್ಕೊಂಡು ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಳ್ಳಿ. ಈ ವಾರದ ಶುಕ್ರವಾರ ಅವರೇಕಾಳು ದಾನ ಕೊಡಿ ಯಾವ್ದಾದ್ರು ದೇವಸ್ಥಾನಕ್ಕೆ. ಇದರಿಂದ ನಿಮಗೆ ಶುಕ್ರನ ಪ್ರಭಾವ ಜಾಸ್ತಿ ಆಗುತ್ತೆ. ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ನೆಲೆಸುವ ಹಾಗೆ ಮಾಡ್ತಾನೆ. ಇದೊಂದೇ ಒಂದು ವಿಚಾರದಲ್ಲಿ ಮಾತ್ರ ಕನ್ಯಾ ರಾಶಿಯವರಿಗೆ ಸಮಸ್ಯೆ ಇರೋದು. ಇನ್ನು ಉದ್ಯೋಗದ ವಿಷಯದಲ್ಲಿ ಎಲ್ಲಾದ್ರಲ್ಲೂ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೂ ಚೆನ್ನಾಗಿದೆ. ಮತ್ತೆ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಿದ್ರೆ ಬಿಸ್ನೆಸ್ ಎಲ್ಲಾದ್ರಲ್ಲೂ ಚೆನ್ನಾಗಿದೆ. ಸ್ವಲ್ಪ ಈ ಸಂಸಾರದ ವಿಷಯದಲ್ಲಿ ತೊಂದರೆ ಇರೋದ್ರಿಂದ ಅದಕ್ಕೆ ಮುಂಚಿತವಾಗ್ಲೇ ಪರಿಹಾರ ಹೇಳಿದೀನಿ, ಅದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ತುಲಾ ರಾಶಿ. ತುಲಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಲಾಭದಲ್ಲಿ ಸ್ಥಿತನಾಗಿದ್ದಾನೆ, 11ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಆದ್ರೆ ಶುಕ್ರನು ಸಿಂಹ ರಾಶಿಯಲ್ಲಿದ್ದಾನೆ. ಸಿಂಹ ರಾಶಿಯಲ್ಲಿದ್ರೂ ಕೂಡ ಉಪ ನಕ್ಷತ್ರದಲ್ಲಿರೋದ್ರಿಂದ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಆದ್ರೆ ಇತರ ಗ್ರಹಗಳು ಅಷ್ಟು ಶುಭ ಫಲ ಕೊಡ್ತಾ ಇಲ್ಲ. ಮೇನ್ ಆಗಿ ಬುಧ ಮತ್ತೆ ರವಿ 12ನೇ ಮನೆಯಲ್ಲಿರೋದು ತುಂಬಾ ಕೆಲಸಗಳು ನಿಧಾನ ಆಗುವಂತೆ ಆಗತ್ತೆ. ಅಂದ್ರೆ ಕೆಲವೊಂದು ಕೆಲಸಗಳು ತುಂಬಾ ಎಲ್ಲ ಬಹಳ ಪರಿಶ್ರಮ ಪಟ್ಟು ತುಂಬಾ ಆಸಕ್ತಿಯಿಂದ ತುಂಬಾ ಕಷ್ಟಪಟ್ಟು ಮಾಡಿರ್ತೀರಾ. ಆದ್ರೆ ಇನ್ನೇನ್ ಕೊನೆ ಮೂಮೆಂಟ್ ಅಲ್ಲಿ ಆ ಕೆಲಸ ಸಕ್ಸಸ್ ಆಗ್ಲಿಲ್ಲ, ಅಥವಾ ನೀವೇನೋ ಒಂದು ಅದರಿಂದ ಆ ಒಂದು ವೃತ್ತಿಯಲ್ಲಿ ಏನೋ ಒಂದು ಅನುಕೂಲಕ್ಕೋಸ್ಕರ ವೇಟ್ ಮಾಡ್ತಿದ್ದೀರಾ, ಆ ಒಂದು ಅದೃಷ್ಟ ನಿಮಗೆ ಸಿಗ್ಲಿಲ್ಲ ಅನ್ನೋ ತರ ಸ್ವಲ್ಪ ನಿರಾಸೆ ಆಗತ್ತೆ. ಬಟ್ ಮುಂದಿನ ದಿನಗಳಲ್ಲಿ ಒಳ್ಳೇದಾಗತ್ತೆ, ನೀವು ಕಾಯ್ಬೇಕಾಗತ್ತೆ. ಇನ್ನು ಕುಜಗ್ರಹ ನಿಮ್ಮ ರಾಶಿಯಲ್ಲೇ ಇದ್ದಾನೆ, ಮಾರಕಾಧಿಪತಿ. ಅದು ಸ್ವಾತಿ ನಕ್ಷತ್ರದಲ್ಲಿ ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ. ನೋಡಿ, ನಿಮ್ ರಾಶ್ಯಾಧಿಪತಿ ಶುಕ್ರನ್ ಜೊತೆನೂ ಕೇತು ಇದ್ದಾನೆ, ರಾಹು ದೃಷ್ಟಿ ಇದೆ. ನಿಮ್ಮ ರಾಶಿಯಲ್ಲೂ ಮಂಗಳ ಇದ್ದಾನೆ, ಅಗೇನ್ ರಾಹು ನಕ್ಷತ್ರದಲ್ಲಿ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ರಾಹು ಕೇತುವಿನ ಪ್ರಭಾವ ತುಲಾ ರಾಶಿಯವರಿಗೆ ಜಾಸ್ತಿ ಇದೆ. ಪಂಚಮ ಸ್ಥಾನದಲ್ಲಿ ರಾಹು ಇದ್ದಾನೆ, ಹೊಟ್ಟೆ ಭಾವ ಅಂತ ಹೇಳಿ ಸ್ವಲ್ಪ ಅಲರ್ಜಿ ಸಮಸ್ಯೆ ಅಥವಾ ಹೊಟ್ಟೆನಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು, ಅಜೀರ್ಣತೆ, ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸಗಳು, ಮೇಯ್ನ್ ಆಗಿ ಇನ್ಫೆಕ್ಷನ್ ಪ್ರಾಬ್ಲಮ್. ಈಗಾಗ್ಲೇ ನಿಮ್ಗೆ ಏನೋ ಒಂದು ಅಲರ್ಜಿ ಸಮಸ್ಯೆ ಇದೆ, ಇನ್ಫೆಕ್ಷನ್ ಪ್ರಾಬ್ಲಮ್ ಇದೆ ಅಂದ್ರೆ ಅದು ಇನ್ನಷ್ಟು ಉಲ್ಬಣವಾಗುವ ಸಾಧ್ಯತೆ ಇದೆ. ನಿಮ್ಮ ಆರೋಗ್ಯದ ಕಡೆ ಜಾಸ್ತಿ ಜಾಗೃತಿ ಮಾಡ್ಬೇಕಾಗತ್ತೆ. ಇನ್ನು ಹಣಕಾಸಿನ ವಿಷಯಕ್ಕೆ ಅಂತ ಬಂದಾಗ ಪರವಾಗಿಲ್ಲ, ನಿಮ್ಮ ಒಂದು ಬದುಕಿಗೆ ಏನ್ ಬೇಕು ತಕ್ಕ ಮಟ್ಟಿಗೆ ಅಷ್ಟು ಅನುಕೂಲ ಅಂತೂ ಆಗತ್ತೆ. ಆದ್ರೆ ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ ಇದ್ರೆ ಸ್ವಲ್ಪ ನಿರಾಸೆ ಆಗುವ ಸಾಧ್ಯತೆ ಇದೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವರಿಗೆ ಸ್ವಲ್ಪ ಮೇಲಧಿಕಾರಿಗಳಿಂದ ವಿಪರೀತ ಕಿರಿಕಿರಿ ಇರುತ್ತೆ. ಹಾಗಾಗಿ ನಿಮ್ ಕೆಲಸಗಳು ತುಂಬಾ ನಿಧಾನ ಆಗ್ತಾ ಇರುತ್ತೆ, ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಸ್ವಲ್ಪ ಕೆಲಸಗಳೆಲ್ಲ ಪೆಂಡಿಂಗ್ ಆಗ್ತಾ ಇರುತ್ತೆ. ಪ್ರೈವೇಟ್ ಜಾಬ್ ಅಲ್ಲಿರೋರ್ಗೆ ಏನೋ ಪ್ರಾಬ್ಲಮ್ ಇಲ್ಲ, ಅಲ್ಲಿನೂ ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಇದ್ದೇ ಇರುತ್ತೆ, ಆದ್ರೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಪ್ರೈವೇಟ್ ಜಾಬ್ ಅಲ್ಲಿರೋರ್ಗೆ. ಬಟ್ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ಸ್ವಲ್ಪ ಈ ವಾರ ಒಂಥರ ಕಷ್ಟಕರವಾದ ವಾರ ಅಂತಾನೆ ಹೇಳ್ಬೋದು. ಒಂದ್ ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾ ಇರತ್ತೆ ಮನಸ್ಸಿಗೆ. ಚತುರ್ಥಾಧಿಪತಿ 6ನೇ ಮನೇಲಿ ಕೂತ್ಕೊಂಡಿದ್ದಾನೆ, ಅವನಿಗೆ ರವಿ ದೃಷ್ಟಿ ಇರೋದ್ರಿಂದ ತಾಯಿಯ ವಿಚಾರದಲ್ಲಿ ದುಃಖ, ತಾಯಿಯ ಆಸ್ತಿ ವಿಚಾರದಲ್ಲಿ ಏನೋ ಒಂದು ಸಮಸ್ಯೆ ಬಗೆಹರಿತಾ ಇಲ್ಲ ಅದರ ಚಿಂತೆ, ಅಥವಾ ತಾಯಿಯ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಅದರ ಚಿಂತೆ, ತಾಯಿಯ ವಿಚಾರದಲ್ಲಿ ಒಂದಿಷ್ಟು ಚಿಂತೆಯನ್ನ ಈ ವಾರದಲ್ಲಿ ನೀವು ಮಾಡ್ಬೇಕಾಗತ್ತೆ. 9ನೇ ಮನೆಯಲ್ಲಿ ಗುರು ಇರೋದ್ರಿಂದ ಗುರುವಿನ ಅನುಗ್ರಹ ಇದೆ ನೋಡಿ. ಆದ್ರೆ ಗುರುವಿನ ಮೇಲೂ ರಾಹು ದೃಷ್ಟಿ ಇದೆ, ಗುರು ಚಾಂಡಾಳ ಯೋಗ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ರಾಹು, ನಿಮ್ಗೆ ಗುರು ಏನೇ ಶುಭ ಫಲ ಕೊಡ್ಬೇಕು ಅನ್ಕೊಂಡ್ರು, ರಾಹು ಏನ್ ಮಾಡ್ತಾ ಇದ್ದಾನೆ, ಆ ಫಲನೆಲ್ಲ ಕಟ್ ಮಾಡ್ತಾ ಇದ್ದಾನೆ. ಅದಕ್ಕೆ ಕೆಲವು ಪರಿಹಾರಗಳನ್ನ ನೀವು ಮಾಡ್ಕೊಳ್ಳಬೇಕಾಗತ್ತೆ. ಆದ್ರೆ ಉನ್ನತ ವ್ಯಾಸಂಗಕ್ಕೋಸ್ಕರ ಅಥವಾ ಉದ್ಯೋಗಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿರೋರ್ಗೆ ಅವಕಾಶ ಸಿಗುತ್ತೆ. ಆ ವಿಷಯದಲ್ಲಿ ತುಂಬಾ ಅನುಕೂಲ ಇದೆ, ಯಾಕಂದ್ರೆ 12ನೇ ಮನೆಯಲ್ಲಿ ಬುಧ ಗ್ರಹ ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ ಈ ವಿಚಾರದಲ್ಲಿ ಅನುಕೂಲ. ಮತ್ತೆ ಆಧ್ಯಾತ್ಮದ ಕಡೆಗೆ ಹೆಚ್ಚು ಮನಸ್ಸು ಬರುತ್ತೆ ತುಲಾ ರಾಶಿಯವರಿಗೆ ಈ ವಾರದಿಂದ, ಯಾಕಂದ್ರೆ 9ನೇ ಮನೆ ಅಧಿಪತಿ ವ್ಯಯಸ್ಥಾನದಲ್ಲಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಸ್ವಲ್ಪ ಪೂಜೆ ಭಕ್ತಿ ಇವುಗಳ ಕಡೆಗೆ ಜಾಸ್ತಿ ಮನಸ್ಸು ಹೋಗ್ತಾ ಇರುತ್ತೆ. ವಿದ್ಯಾರ್ಥಿಗಳಿಗೆ ಸಾಧಾರಣ ಫಲ, ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ಕಲ್ಲ, ಸಾಧಾರಣ ಫಲ. ಮತ್ತೆ ತುಲಾ ರಾಶಿಯವ್ರು ಮಾಡ್ಬೇಕಾಗಿರೋ ಪರಿಹಾರ, ಶನಿವಾರ ಎಳ್ಳು ಮತ್ತು ಉದ್ದಿನ ಬೇಳೆ ಹುರುಳಿಕಾಳು ದಾನ, ಶುಕ್ರವಾರ ಅವರೇಕಾಳು ದಾನ, ಇದು 2 ಪರಿಹಾರವನ್ನ ಈ ವಾರದಲ್ಲಿ ಮಾಡ್ಕೊಳ್ಳಿ. ಪರಿಸ್ಥಿತಿಗಳು ತುಂಬಾ ಕೆಟ್ಟಾಗ ಅಟ್ಲೀಸ್ಟ್ ಅದನ್ನ ಸಾಲ್ವ್ ಮಾಡ್ಕೊಳ್ಳೋಕೆ ಏನಾದ್ರೂ ದಾರಿ ನಿಮ್ಗೆ ಸಿಕ್ಕತ್ತೆ ಈ ಪರಿಹಾರಗಳು ಮಾಡಿದ್ರೆ.
ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳ ಗ್ರಹ 12ನೇ ಮನೆಯಲ್ಲಿದ್ದಾನೆ. ರಾಶ್ಯಾಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಕೆಲಸಗಳೆಲ್ಲ ನಿಧಾನ ಆಗ್ತಾ ಇರುತ್ತೆ. ಅದರಲ್ಲೂ ಸ್ವಂತ ಬಿಸ್ನೆಸ್ ಮಾಡೋರ್ಗೆ ಏನಪ್ಪಾ ಅಂದ್ರೆ ಇವಾಗ ಒಂದಿಷ್ಟು ಕೆಲಸಗಳಾಗ್ಬೇಕು, ನಾನು ಈ ವಾರದಲ್ಲಿ ಇಷ್ಟು ಕೆಲಸ ಮಾಡ್ಬೇಕು, ಅವಾಗ ನನಗಿಷ್ಟು ಲಾಭ ಬರುತ್ತೆ ಅಂತ ಏನೋ ಒಂದು ಅನ್ಕೊಂಡಿರ್ತಾರೆ. ನಿಮ್ದೇ ಒಂದು ಲೆಕ್ಕಾಚಾರ ಇರುತ್ತೆ, ಸ್ವಲ್ಪ ಎಲ್ಲ ಉಲ್ಟಾ ಆಗ್ಬಿಡುತ್ತೆ. ಏನೋ ಒಂದು ಸಮಸ್ಯೆ ಬಂತು, ಏನೋ ಒಂದು ಅಡೆತಡೆಗಳು ಬಂತು, ನೀವು ಅನ್ಕೊಂಡಷ್ಟು ಕೆಲಸಗಳು ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ, ಎಲ್ಲ ಅರ್ಧಂಬರ್ಧಂ ಆಗುತ್ತೆ ಅಥವಾ ಹಾಗೇ ಹಿಂದುಳಿಯುವ ಸಾಧ್ಯತೆ ಇರುತ್ತೆ ಕೆಲಸಗಳು. ಅದರಿಂದಾಗಿ ನಿಮಗ್ ಬರ್ಬೇಕಾಗಿರೋ ಇನ್ಕಮ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಆದ್ರೆ ಈವರೆಗೆ ಏನು ನೀವು ಕೆಲಸ ಮಾಡಿರ್ತೀರಾ ಅದಕ್ಕೆ ತಕ್ಕ ಲಾಭ ಅಂತೂ ಖಂಡಿತ ಬರುತ್ತೆ. ಯಾಕೆಂದ್ರೆ ಲಾಭದಲ್ಲಿ ರವಿ ಮತ್ತೆ ಬುಧ ಇರ್ತಾರಲ್ವಾ, ಹಾಗಾಗಿ. ಬಟ್ ಈ ವಾರದಲ್ಲಿ ನೀವ್ ಏನೇನು ಯೋಜನೆಗಳನ್ನ ಅನ್ಕೊಂಡಿದ್ರಿ ಅದೆಲ್ಲವನ್ನ ಕಾರ್ಯರೂಪಕ್ಕೆ ಆಗೋದಿಲ್ಲ. ಮತ್ತೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಿರುತ್ತೆ. ಕುಜ ಸ್ವಾತಿ ನಕ್ಷತ್ರದಲ್ಲಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗೋದು ಅಥವಾ ವಾತಾವರಣ ಬದಲಾವಣೆಯಿಂದ ಸ್ವಲ್ಪ ಹೆಲ್ತ್ ತೊಂದರೆ ಆಗೋದಂಥದ್ದು ಈ ತರದ್ದೆಲ್ಲ ಇರುತ್ತೆ. ತಂದೆಯ ವಿಷಯದಲ್ಲಿ ಏನೋ ಒಂದು ಬೇಜಾರು ಬೇಸರ ಇರುತ್ತೆ. ಯಾಕೆಂದ್ರೆ ಪಿತೃವಿಗೆ ಕಾರಕ ರವಿ ಗ್ರಹ, ಅವನ ಮೇಲೆ ಶನಿ ದೃಷ್ಟಿ ಇರೋದ್ರಿಂದ ತಂದೆಯ ವಿಚಾರದಲ್ಲಿ ಅವರ ಆರೋಗ್ಯದ ವಿಷಯದಲ್ಲಿ ಏನೋ ಒಂದು ಚಿಂತೆ ಇದ್ದೇ ಇರುತ್ತೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಪರವಾಗಿಲ್ಲ ತಕ್ಕ ಮಟ್ಟಿಗೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಸಪ್ತಮಾಧಿಪತಿ ಶುಕ್ರ ದಶಮದಲ್ಲಿದ್ದಾನೆ, ಸಿಂಹ ರಾಶಿಯಲ್ಲಿದ್ದಾನೆ. ಅದರಲ್ಲೂ ಪೂರ್ವ ಪಾಲ್ಗುಣಿ ನಕ್ಷತ್ರ ಸ್ವನಕ್ಷತ್ರದಲ್ಲಿರೋದ್ರಿಂದ ಇದು ವೃಶ್ಚಿಕ ರಾಶಿಯವರಿಗೆ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಚೆನ್ನಾಗಿದೆ, ಆದ್ರೆ ಜಾಸ್ತಿ ಕೆಲಸಗಳಿರುತ್ತೆ, ಕೆಲಸದ ಹೊರೆ ಸ್ವಲ್ಪ ಜಾಸ್ತಿ ಇರುತ್ತೆ, ಆದ್ರೆ ಬೇರೆ ಏನು ತೊಂದರೆಗಳು ಬರಲ್ಲ. ಪ್ರೈವೇಟ್ ಜಾಬ್ ಅಲ್ಲಿ ಇರೋರಿಗೆ ಏನೇನೋ ಕೆಲವೊಂದು ವಿಘ್ನಗಳು ಬರುತ್ತೆ. ನಿಮ್ ಕೆಲಸ ಮಾಡ್ಬೇಕು ಅನ್ಕೊಂಡಾಗೆಲ್ಲ ಏನೇನೋ ವಿಘ್ನಗಳು ಬರೋದ್ರ ಮೂಲಕ ನಿಮ್ಮ ಕೆಲಸಗಳೆಲ್ಲ ತಡೆ ಆಗತ್ತೆ, ಸ್ವಲ್ಪ ಪೆಂಡಿಂಗ್ ಆಗುತ್ತೆ. ಬಟ್ ಕೆಲಸದ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಪ್ರೈವೇಟ್ ಜಾಬ್ ಅಲ್ಲಿ ಇರೋರು. ಯಾಕೆಂದ್ರೆ 6ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ಏನಾದ್ರೂ ನೀವು ಕೆಲಸ ತುಂಬಾ ಲೇಟ್ ಮಾಡ್ತಾ ಇದ್ರ ಅನ್ನೋ ಕಾರಣಕ್ಕೆ ಉದ್ಯೋಗದ ವಿಷಯದಲ್ಲಿ ನಿಮ್ಗಿರುವಂತಹ ಒಳ್ಳೆ ಹೆಸರು ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಉದ್ಯೋಗದ ಕಡೆ ಗಮನ ಕೊಡಿ, ಅಥವಾ ಕೆಲಸ ಹೋಗೋ ತರನೂ ಆಗಬಹುದು. ರವಿ ದಶಮಾಧಿಪತಿಯಾಗಿ ಲಾಭದಲ್ಲೇ ಇದ್ದಾನೆ, ಆದ್ರೆ ಆ ರವಿಯ ಮೇಲೆ ಶನಿ ದೃಷ್ಟಿ ಇದೆ ಅಲ್ವಾ, ಹಾಗಾಗಿ ನಾವು ಪೂರ್ತಿ ಬರೀ ಪ್ಲಸ್ ಪಾಯಿಂಟ್ಗಳನ್ನ ಹುಡುಕ್ಬಾರ್ದು, ಇಲ್ಲಿ ಮೈನಸ್ ಪಾಯಿಂಟ್ ಏನಿದೆ ಅನ್ನೋದು ನೋಡ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ರವಿ ಕಂಪ್ಲೀಟ್ ಶುಭನಾಗಿಲ್ಲ, ಅವನ ಮೇಲೆ ಶನಿ ದೃಷ್ಟಿ ಬಿದ್ದಾಗ ಸ್ವಲ್ಪ ಅಶುಭನಾಗ್ತಾನೆ. 6ನೇ ಮನೆ ಅಧಿಪತಿ ಮಂಗಳ ಗ್ರಹ ವೇದಲ್ಲಿದ್ದಾನೆ. ಉದ್ಯೋಗದ ಅವಕಾಶ ಸಿಗದೆ ಹೋಗ್ಬೋದು, ಕೆಲಸ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಕೆಲಸದ ಕಡೆ ಜಾಸ್ತಿ ಗಮನ ಕೊಡ್ಬೇಕಾಗತ್ತೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಪರವಾಗಿಲ್ಲ, ಆದ್ರೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಇರೋದಿಲ್ಲ. ಪಂಚಮದಲ್ಲಿ ಶನಿ ಇರೋದ್ರಿಂದ ಏನೋ ಒಂದ್ ರೀತಿ ಓದೋದ್ರಲ್ಲಿ ಆಸಕ್ತಿ ಇಲ್ಲ, ಓದ್ಬೇಕು ಅನ್ಸಲ್ಲ, ಮನಸ್ಸು ಚಂಚಲ ಆಗುವಂಥದ್ದು, ಸೋಮಾರಿತನ ಈ ತರದ್ದೆಲ್ಲ ಆಗ್ತಾ ಇರುತ್ತೆ. ನಾನು ಈಗಾಗ್ಲೇ ಹೇಳಿದ್ದೀನಿ, ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಶನಿಗೆ ಪರಿಹಾರ, ಗುರುವಿಗೆ ಪರಿಹಾರ ಮಾಡ್ಕೋಬೇಕು ಅಂತ. ಯಾಕಂದ್ರೆ ವೃಶ್ಚಿಕ ರಾಶಿಯವರಿಗೆ ಇಲ್ಲಿ ಒಂದ್ ಕಡೆ ಶನಿ ಪಂಚಮ ಶನಿಯಿಂದಾಗಿ ಒಂದಿಷ್ಟು ಸಮಸ್ಯೆಗಳನ್ನ ಕೊಡ್ತಾ ಇದ್ದಾನೆ, ಮತ್ತೊಂದ್ ಕಡೆ ಗುರುಬಲ ಕೂಡ ಇಲ್ಲ. ಇವಾಗ ಸಿಂಹ ರಾಶಿಯವರಿಗೂ ಕೂಡ ಅಷ್ಟಮ ಶನಿ ನಡೀತಾ ಇದೆ, ಅಟ್ಲೀಸ್ಟ್ ಅವರಿಗೆ ಗುರುಬಲ ಇದೆ. ಆದ್ರೆ ವೃಶ್ಚಿಕ ರಾಶಿಯವರಿಗೆ ಗುರುಬಲನೂ ಇಲ್ಲದೆ ಇರೋದ್ರಿಂದ, ಶನಿಯ ಶುಭ ಫಲ ಕೂಡ ಇರೋದ್ರಿಂದ ಪ್ರತಿ ಶನಿವಾರ ಮಿಸ್ ಮಾಡದೆ ನೀವು ಎಳ್ಳು ದಾನ ಕೊಡ್ಲೇಬೇಕು, ಪ್ರತಿ ಗುರುವಾರ ಕಡಲೆಬೇಳೆ ದಾನ ಕೊಡ್ಲೇಬೇಕಾಗತ್ತೆ. ಚತುರ್ಥ ಭಾವದಲ್ಲಿ ರಾಹು ಇರೋದ್ರಿಂದ ಆಸ್ತಿ ಕುರಿತಾದ ವ್ಯಾಜ್ಯಗಳಿತ್ತು, ಸಮಸ್ಯೆಗಳಿತ್ತು ಅಂದ್ರೆ ಇದು ಹೀಗೇ ಮುಂದುವರಿಯುತ್ತೆ. ತಾಯಿಯ ವಿಚಾರದಲ್ಲಿ, ತಾಯಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಚಿಂತೆ ಇದ್ದೇ ಇರುತ್ತೆ. ಪರಿಹಾರಗಳನ್ನ ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ಬುಧ ಮತ್ತು ರವಿ ಗ್ರಹ, ಈ 2 ಗ್ರಹಗಳು ಮತ್ತು ಶುಕ್ರ ಗ್ರಹ, ಈ 3 ಗ್ರಹಗಳು ಶುಭ ಫಲವನ್ನ ಕೊಡ್ತಾ ಇದ್ರೆ, ಉಳಿದ ಎಲ್ಲಾ ಗ್ರಹಗಳು ನಿಮ್ಗೆ ಅಶುಭ ಫಲವನ್ನೇ ಕೊಡ್ತಾ ಇರೋದ್ರಿಂದ ಈ ವಾರದ ಶನಿವಾರ ಎಳ್ಳು ದಾನ ಮತ್ತು ಉದ್ದಿನ ಬೇಳೆ ಹುರುಳಿಕಾಳು ದಾನ, ಗುರುವಾರ ಕಡಲೆಬೇಳೆ ಮತ್ತು ತೊಗರಿಬೇಳೆ ದಾನ, ಇದು 2 ಪರಿಹಾರವನ್ನ, ಅಂದ್ರೆ ವಾರದಲ್ಲಿ 2 ದಿನ, ಬಟ್ 5 ಗ್ರಹಗಳಿಗೂ ಪರಿಹಾರ ಹೇಳಿದೀನಿ. ಇದನ್ನ ಮಾಡ್ಕೊಂಡ್ರೆ ತಕ್ಕ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಏನೇ ಬಂದ್ರು ನಿವಾರಣೆ ಆಗುತ್ತೆ. ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದ್ರೂ ಕೂಡ ಹೇಗೆ ಅದನ್ನ ಪರಿಹಾರ ಮಾಡ್ಕೋಬೇಕು ಅನ್ನೋದರ ಒಂದು ಉಪಾಯ ಕೂಡ ನಿಮ್ಗೆ ಸಿಗತ್ತೆ. ಅಂದ್ರೆ ಸಮಸ್ಯೆ ಬಂದಾಗ ಅದಕ್ಕೆ ಪರಿಹಾರ ಕೂಡ ಸಿಕ್ಕತ್ತೆ. ಅದ್ ಸಿಗಬೇಕು ಅಂದ್ರೆ ನಮ್ಮೊಳಗಡೆ ದೈವ ಭಕ್ತಿ ಇರಬೇಕು, ದೈವ ಬಲ ನಮ್ಮ ಜಾತಕದಲ್ಲಿರ್ಬೇಕು, ನಮ್ಮ ಜೀವನದಲ್ಲೂ ಕೂಡ ದೈವ ಬಲ ಇರಬೇಕು. ಅದಿದ್ದಾಗ ನಮ್ಗೆ ಏನೇ ಕಷ್ಟಗಳು ಬರಲಿ, ಎಂತ ಸಮಸ್ಯೆಗಳು ಬಂದ್ರು ದೇವರು ನಮ್ಮ ಜೊತೆನಲ್ಲಿದ್ದು ಯಾವುದೋ ಒಂದು ರೂಪದಲ್ಲಿ ನಮ್ಗೆ ಅದನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ದಾರಿಯನ್ನ ಕೊಡ್ತಾ ಇರ್ತಾನೆ. ಹಾಗಾಗಿ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಧನಸ್ಸು ರಾಶಿ.
ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಗುರುಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ತುಂಬಾ ಶುಭದಾಯಕವಾದ ವಾರ ಇದು. ಯಾಕಂದ್ರೆ ಮುಖ್ಯವಾಗಿ ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಶುಕ್ರ ಗ್ರಹ, ರವಿ ಗ್ರಹ, ಬುಧ ಗ್ರಹ. ನೋಡಿ, ಧನಸ್ಸು ರಾಶಿಯವರಿಗೆ ಭಾಗ್ಯಾಧಿಪತಿ ರವಿ, ಹಾಗೆ ದಶಮಾಧಿಪತಿ ಬುಧ, ಕೇಂದ್ರ ಕೋನಾಧಿಪತಿಯಾಗಿ ಬುಧ ಮತ್ತೆ ರವಿ ಒಂದೇ ಮನೆಯಲ್ಲಿ, ಅದರಲ್ಲೂ ಕೇಂದ್ರದಲ್ಲಿ ದಶಮದಲ್ಲಿ ರವಿ ದಿಗ್ಬಲನಾಗಿರ್ತಾನೆ. ಇಲ್ಲಿ ಬುಧ ಗ್ರಹ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ತುಂಬಾ ಸ್ಪೆಷಲ್ ಏನಂದ್ರೆ ಇದನ್ನ ರಾಜಯೋಗ ಅಂತ ಕರಿಬಹುದು. ಶನಿ ದೃಷ್ಟಿ ಇದ್ರೂ ಕೂಡ ನಿಮ್ಗೆ ಶನಿನೂ ಶುಭ ಫಲ ಕೊಡ್ತಾ ಇರ್ತಾನೆ, ರವಿನೂ ಕೂಡ ಶುಭ ಫಲ ಕೊಡ್ತಾ ಇರ್ತಾನೆ. ಮುಖ್ಯವಾಗಿ ಉದ್ಯೋಗದ ವಿಷಯದಲ್ಲಿ ಏನೋ ಒಂದು ಮಹತ್ತರ ಬದಲಾವಣೆ ಆಗುವ ಸಾಧ್ಯತೆ ಧನಸ್ಸು ರಾಶಿಯವರಿಗಿದೆ. ಅಂದ್ರೆ ಕೆರಿಯರ್ ಲೈಫ್ ಅಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಒಂದು ಅದೃಷ್ಟ ನಿಮ್ಮನ್ನು ಹುಡ್ಕೊಂಡು ಬರುವಂತದ್ದು. ತುಂಬಾ ದಿನದಿಂದ ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಪ್ರಮೋಷನ್ ಸಿಗೋ ಸಾಧ್ಯತೆ ಇದೆ. ನೋಡಿ, ಭಾಗ್ಯ ಅಂದ್ರೇನೆ ಅದೃಷ್ಟ. 9ನೇ ಮನೆ ಅಂತಂದ್ರೆ ಅದೃಷ್ಟವನ್ನ ಕೊಡುವಂತಹ ಭಾವ. ಈ ಭಾಗ್ಯಾಧಿಪತಿ ದಶಮಕ್ಕೆ ಬಂದಾಗ ಏನೋ ಒಂದು ಅದೃಷ್ಟ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಾಗತ್ತೆ. ಇನ್ನು 6ನೇ ಮನೆ ಅಧಿಪತಿ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವುದನ್ನ ತೋರಿಸುವಂತಹ ಭಾವ. ಇವನು ಶುಕ್ರ ಭಾಗ್ಯದಲ್ಲಿ, ನೋಡಿ ಶುಕ್ರನು ಭಾಗ್ಯದಲ್ಲಿ, ಸ್ವನಕ್ಷತ್ರದಲ್ಲಿ, ಪುಬ್ಬ ನಕ್ಷತ್ರದಲ್ಲಿ. ಅಲ್ಲಿಗೆ ಶುಕ್ರ ಕೂಡ ನಿಮ್ಗೆ ಏನೋ ಒಂದು ಅದೃಷ್ಟವನ್ನ ಕೊಡೋದಕ್ಕೆ ಬಂದಿದ್ದಾನೆ. ಅವನು ಲಾಭಾಧಿಪತಿ ಕೂಡ. ಹಾಗಾಗಿ ಉದ್ಯೋಗದ ವಿಷಯದಲ್ಲಿ ಪ್ರಮೋಷನ್ ಸಿಗುವಂಥದ್ದು, ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗುವಂಥದ್ದು, ಹಾಗೆ ನಿಮಗೆ ಉದ್ಯೋಗದಲ್ಲಿ ಸಂಬಳ ಜಾಸ್ತಿ ಆಗುವಂಥದ್ದು, ಏನೋ ಒಂದು ಅವಾರ್ಡ್ ತಗೊಳ್ಳುವಂಥದ್ದು, ಮೇಲಧಿಕಾರಿಗಳಿಂದ ಹೊಗಳಿಕೆ, ಪ್ರಶಂಸೆ ಎಲ್ಲವೂ ಸಿಗುವಂಥದ್ದು. ಈ ರೀತಿ ಯಾವುದೋ ಒಂದು ವಿಚಾರದಲ್ಲಿ, ಕೆಲಸದಲ್ಲಿ ನಿಮಗೆ ತುಂಬಾ ಅದೃಷ್ಟ ಕಾದಿದೆ ಧನಸ್ಸು ರಾಶಿಯವರಿಗೆ. 2ನೇ ವಿಚಾರ ಏನಪ್ಪಾ ಅಂತಂದ್ರೆ, ನಿಮಗೆ 7ನೇ ಮನೆಯಲ್ಲಿ ಗುರು ಇದ್ದಾನೆ. ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಬಿಸ್ನೆಸ್ ಮಾಡುವಂತವ್ರಿಗೆ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂತವ್ರಿಗೆ ಲಾಭ ತುಂಬಾ ಚೆನ್ನಾಗಿದೆ. ಲಾಭಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ನೀವು ಏನ್ ಎಕ್ಸ್ಪೆಕ್ಟ್ ಮಾಡುತ್ತೀರ ಅದಕ್ಕಿಂತ ಜಾಸ್ತಿ ನಿಮ್ಗೆ ಈ ಹಣವನ್ನ ಈ ವಾರದಲ್ಲಿ ನೋಡುವಂತ ಸಾಧ್ಯತೆ ಇದೆ. ನೀವೇನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರಿ, ಇಷ್ಟ ಆದ್ರೆ ಸಾಕಪ್ಪ ಅಂತ, ಅದಕ್ಕಿಂತ ಜಾಸ್ತಿ ನಿಮಗೆ ಅನುಕೂಲ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇರುತ್ತೆ. ಹಾಗೆ 4ನೇ ಮನೆಯಲ್ಲಿ ನಿಮಗೆ ಶನಿ ಕೂತ್ಕೊಂಡು ಆ 4ನೇ ಮನೆಯನ್ನ ರವಿ ಮತ್ತೆ ಬುಧ ನೋಡ್ತಾ ಇರೋದ್ರಿಂದ ಆಸ್ತಿ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ, ಯಾವುದೋ ಒಂದು ಸೈಟ್ ತಗೋಬೇಕು, ಮನೆ ತಗೋಬೇಕು, ಅಥವಾ ಕೃಷಿ ಭೂಮಿಯನ್ನ ತಗೋಬೇಕು, ಈ ತರದ್ ಏನಾದ್ರೂ ಒಂದು ಅನ್ಕೊಂಡಿದ್ರೆ ಆ ವಿಚಾರದಲ್ಲೂ ಕೂಡ ಏನೋ ಒಂದು ಅನುಕೂಲಗಳು ನಿಮ್ಗೆ ಒದಗಿ ಬರುವಂತದ್ದಾಗತ್ತೆ. ಹಾಗೆ ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೂ ಅಷ್ಟೇ, ಸರ್ಕಾರಿ ಕೆಲಸದಲ್ಲಿ ಇರುವಂತವ್ರಿಗೂ ಅಷ್ಟೇ, ಉದ್ಯೋಗದಲ್ಲಿ ಮಾತ್ರ ತುಂಬಾ ಚೆನ್ನಾಗಿದೆ. ಮತ್ತೆ ಕೆಲಸದಲ್ಲಿ ಯಾರಿಗ್ ಸಮಸ್ಯೆ ಇದೆ ಅವರು ಈ ವಾರದಲ್ಲಿ ಖಂಡಿತ ಹೇಳ್ತೀನಿ ನಿಮ್ ಕೆಲಸದಲ್ಲಿರೋ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಉದ್ಯೋಗದಲ್ಲಿ ಏನೋ ಒಂದು ಮಹತ್ತರ ಬದಲಾವಣೆ, ಒಂದು ಒಳ್ಳೆ ಅವಕಾಶ, ಒಂದು ದೊಡ್ಡ ಮಟ್ಟದ ಒಂದು ಅವಕಾಶ, ನೀವು ತುಂಬಾ ದಿನದಿಂದ ಕಾಯ್ತಾ ಇದ್ರಿ ಅಂತಹ ಒಂದು ಅವಕಾಶ ನಿಮ್ಗೆ ಸಿಗುವಂತದ್ದಾಗತ್ತೆ. ಮತ್ತೆ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಹೆಸರು ಗೌರವ ಜಾಸ್ತಿ ಆಗುತ್ತೆ, ಒಳ್ಳೆ ನೇಮ್ ಸಿಗುವಂಥದ್ದು. ದಶಮ ಸ್ಥಾನ ಅನ್ನೋದು ಒಳ್ಳೆ ಹೆಸರು. ಇವ್ರು ಎಷ್ಟು ಹೆಸರು ಮಾಡಿದ್ದಾರೆ, ಎಷ್ಟು ಜನಕ್ಕೆ ಇವರು ಗೊತ್ತು ಅನ್ನೋದನ್ನ ನಾವು ದಶಮ ಸ್ಥಾನದ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ದಶಮಾಧಿಪತಿ ತುಂಬಾ ಪ್ರಬಲನಾಗಿರೋದ್ರಿಂದ ಕೆಲಸ ಮಾಡುವಂತ ಸ್ಥಳದಲ್ಲಿ ಫೇಮಸ್ ಆಗುವಂಥದ್ದು. ಈಗ ಸಾಮಾಜಿಕ ಚಟುವಟಿಕೆಗಳಲ್ಲಿ ಏನಾದ್ರೂ ನೀವಿದ್ರೆ ಸಮಾಜದಲ್ಲಿ ಒಂದಿಷ್ಟು ಫೇಮಸ್ ಆಗುವಂತಹ ಒಂದು ಸಾಧ್ಯತೆಗಳು ಕೂಡ ಧನಸ್ಸು ರಾಶಿಯವರಿಗೆ ಕಂಡು ಬರುತ್ತೆ. ಪಂಚಮಾಧಿಪತಿ ಲಾಭದಲ್ಲಿ ಸ್ಥಿತನಾಗಿ ಪಂಚಮವನ್ನೇ ನೋಡ್ತಾ ಇದ್ದಾನೆ ಮಂಗಳ ಗ್ರಹ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಉನ್ನತ ವ್ಯಾಸಂಗವನ್ನ ಮಾಡ್ಲಿಕ್ಕೆ ಏನಾದ್ರೂ ಬೇರೆ ದೇಶಕ್ಕೆ ಹೋಗ್ಬೇಕು, ಅಥವಾ ಉನ್ನತ ವ್ಯಾಸಂಗವನ್ನ ಮಾಡೋದಕ್ಕೆ ಯಾವುದೋ ಒಂದು ಕಾಲೇಜನ್ನ ನೀವು ಸೆಲೆಕ್ಟ್ ಮಾಡ್ತಾ ಇದ್ದೀರಾ, ಆಸೆ ಪಡ್ತಾ ಇದ್ದೀರಾ, ಆ ತರದ್ದು ಅನುಕೂಲ ನಿಮಗೆ ಸಿಗುವಂಥದ್ದು. ಹೀಗೆ ಯಾವುದೋ ಒಂದು ವಿಚಾರದಲ್ಲಿ, ವಿದ್ಯಾಭ್ಯಾಸದ ವಿಷಯದಲ್ಲೂ ಕೂಡ ನಿಮ್ಮ ಆಸೆಗಳು ಈಡೇರುವಂತದ್ದಾಗತ್ತೆ. ಧನಸ್ಸು ರಾಶಿಯವರಿಗೆ ಎಲ್ಲ ವಿಚಾರದಲ್ಲೂ ಚೆನ್ನಾಗಿದೆ. ಹಣಕಾಸಿನ ವಿಷಯ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಚೆನ್ನಾಗಿದೆ. ಕುಟುಂಬದಲ್ಲಿ ನೆಮ್ಮದಿ, ಸಮಾಧಾನ ಎಲ್ಲದೂ ಇರುತ್ತೆ. ಸ್ವಲ್ಪ ನಿಮ್ ತಂದೆಯವರ ಆರೋಗ್ಯದ ಬಗ್ಗೆ ಒಂಚೂರು ಟೆನ್ಷನ್ ಇರುತ್ತೆ, ಅಷ್ಟು ಬಿಟ್ರೆ ಬೇರೆ ಏನ್ ಸಮಸ್ಯೆ ಇಲ್ಲ. ಯಾಕಂದ್ರೆ 9ನೇ ಮನೆ ಅಧಿಪತಿ ಜೊತೆ, ಅಂದ್ರೆ 9ನೇ ಮನೆ ಅಧಿಪತಿ ಮೇಲೆ ಇಲ್ಲಿ ಶನಿ ದೃಷ್ಟಿ ಇದೆಯಲ್ಲ, ಸ್ವಲ್ಪ ತಂದೆಯವರ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸ ಆಗ್ತಾ ಇದೆಯಲ್ಲ, ಸ್ವಲ್ಪ ಟೆನ್ಷನ್ ಇರುತ್ತೆ ಅಷ್ಟೇ. ದೊಡ್ಡ ಮಟ್ಟದಲ್ಲಿ ಏನ್ ಸಮಸ್ಯೆ ಆಗಲ್ಲ, ಸಣ್ಣ ಪುಟ್ಟದ್ದು ಒಂಚೂರು ಟೆನ್ಷನ್ ಕೊಟ್ಟು ವಾಪಸ್ ರವಿ ಗ್ರಹ 11ನೇ ಮನೆಗೆ ಬಂದ್ಬಿಡ್ತಾನೆ. ಹಾಗಾಗಿ ಧನಸ್ಸು ರಾಶಿಯವರಿಗೆ ಈ ವಾರ ಬಹಳ ಶುಭದಾಯಕ ವಾರ ಅಂತ ಹೇಳ್ಬೋದು. ಮಕರ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಶನಿ ಗ್ರಹ 3ನೇ ಮನೆಯಲ್ಲಿದ್ದಾನೆ. ನೋಡಿ, 3ನೇ ಮನೆಯಲ್ಲಿ ಕುತ್ಕೊಂಡಿರುವಂತಹ ಶನಿಯನ್ನ ರವಿ ನೋಡ್ತಾ ಇದ್ದಾನೆ. ಅಂದ್ರೆ ನಿಮ್ಮ ರಾಶಿಯಾಧಿಪತಿಯನ್ನೇ ರವಿ ನೋಡ್ತಾ ಇದ್ದಾನೆ.
ಬುಧ ಕೂಡ ನೋಡ್ತಾ ಇದ್ದಾನೆ. ಇಲ್ಲಿ ಬುಧ ಯಾರು? 6ನೇ ಮನೆ ಅಧಿಪತಿ ಕೂಡ ಆಗ್ತಾನೆ. ಅಲ್ಲಿಗೆ ಒಂದ್ ಅರ್ಥ ಮಾಡ್ಕೋಬೇಕು, 6ನೇ ಮನೆ ಅನ್ನೋದು ರೋಗ, ಅಷ್ಟಮ ಅನ್ನೋದು ರೋಗ ಉಲ್ಬಣವಾಗುವಂತದ್ದನ್ನ ತೋರಿಸುತ್ತೆ. ಈ ಎರಡು ಅಧಿಪತಿಗಳು ಒಟ್ಟಿಗೆ ಕೂತ್ಕೊಂಡು ಶನಿನ ನೋಡ್ತಾ ಇರೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ. ಮಕರ ರಾಶಿಯವರಿಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಆಗುವಂಥದ್ದು, ಮತ್ತೆ ಏನೋ ಒಂದು ನಿಮ್ಮ ಚೈತನ್ಯ ಶಕ್ತಿ ತುಂಬಾ ಕುಗ್ಗುತ್ತಾ ಇದೆ ಅಂತ ಅನ್ಸುವಂಥದ್ದು, ದೈವ ಬಲ ಇಲ್ಲ ಅಂತ ಅನ್ಸುವಂಥದ್ದು, ನೆಗೆಟಿವ್ ಆಲೋಚನೆಗಳು ಜಾಸ್ತಿ ಆಗುವಂಥದ್ದು, ಸ್ವಲ್ಪ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡೂ ರೀತಿಯಲ್ಲಿಯೂ ಕೂಡ ಅನಾರೋಗ್ಯ ಉಂಟಾಗತ್ತೆ. ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂತದ್ದು. ನೋಡಿ, ಶನಿಯನ್ನ ರವಿ ಮತ್ತೆ ಬುಧ ಇಬ್ರು ನೋಡ್ತಾ ಇದ್ದಾರೆ. ಇಲ್ಲೇನಾಗತ್ತೆ, ಬುಧ ಅತಿಯಾದ ಆಲೋಚನೆಗಳು, ಅಂದ್ರೆ ಓವರ್ ಥಿಂಕ್ ಮಾಡೋದು. ಈಗ ಏನೋ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆನೇ ದೊಡ್ಡದ್ ಮಾಡ್ಕೊಂಡು ನಾಳೆ ಇನ್ನೂ ದೊಡ್ಡ ಸಮಸ್ಯೆ ಆಗ್ಬಿಟ್ರೆ, ನಾಳೆ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ರೆ, ಈ ತರ ನೆಗೆಟಿವ್ 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 ಯೋಚನೆಗಳು ಮಾಡ್ತಾ 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 ರಾತ್ರಿ ಇಡೀ ನಿದ್ದೆ ಮಾಡದಿರೋದು, ನಿದ್ರಾಹೀನತೆ, ಈ ತರದ್ದೆಲ್ಲ ಪ್ರಾಬ್ಲಮ್ಗಳು ಬರುತ್ತೆ ಮಕರ ರಾಶಿಯವರಿಗೆ. ಹಾಗಾಗಿ ನಿಮಗೆ ಧ್ಯಾನ ಅಥವಾ ಮೆಡಿಟೇಷನ್ ಅಂತ ಏನ್ ಹೇಳ್ತೀವಿ ಅದು ಅವಶ್ಯಕತೆ ಇದೆ. ಮತ್ತೆ ಯಾವ್ದಾದ್ರು ಮಂತ್ರ ಜಪ ಮಾಡ್ಲೇಬೇಕು. ಅದರಲ್ಲೂ ಆಂಜನೇಯ ಸ್ವಾಮಿ ಮಂತ್ರ ಜಪ ಮಾಡಿದ್ರೆ ತುಂಬಾ ಒಳ್ಳೇದು. ನಿಮ್ಮೊಳಗಡೆ ಇರುವಂತಹ ಒಂದು ಕಾನ್ಫಿಡೆನ್ಸ್ ತುಂಬಾ ಕುಗ್ಗುತ್ತೆ ಈ ವಾರದಲ್ಲಿ. ಭಯ ಕೂಡ ಆಗ್ತಾ ಇರತ್ತೆ, ಯಾಕಂದ್ರೆ ಅಷ್ಟಮಾಧಿಪತಿ ರವಿ ನಿಮ್ಗೆ. ಅಷ್ಟಮ ಅಂದ್ರೆ ಭಯ, ಯಾವುದರ ಒಂದು ವಿಚಾರದ ಬಗ್ಗೆ ಭಯ ಕೂಡ ಆಗ್ತಾ ಇರುತ್ತೆ ನಿಮ್ಗೆ. ಅದಕ್ಕೆ ನೀವು ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ. ಇದು ಮಾನಸಿಕವಾಗಿ ನಿಮ್ಮ ದೈಹಿಕವಾಗಿ ಅನಾರೋಗ್ಯ ಸಮಸ್ಯೆಗಳು ಈ ರೀತಿ ಉಂಟಾಗತ್ತೆ ಅಂತ ಹೇಳ್ತಾ ಇದ್ದೀನಿ. ಇನ್ನು ವ್ಯವಹಾರ ಅಂತ ಬಂದಾಗ, ನಿಮ್ಗೆ ಕೆಲಸ ಕಾರ್ಯಗಳು ಅಂತ ಬಂದಾಗ ಪರವಾಗಿಲ್ಲ, ಚೆನ್ನಾಗಿದೆ. ಯಾಕಂದ್ರೆ 6ನೇ ಮನೆ ಅಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಚೆನ್ನಾಗಿದೆ. ನಿಮ್ ಕೆಲ್ಸಗಳು ಏನು ತೊಂದರೆ ಇಲ್ಲ, ಕೆಲ್ಸಕ್ಕೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಸ್ವಲ್ಪ ಒತ್ತಡ ಇರುತ್ತೆ. ನಿಮ್ ಬಾಸ್ ಪದೇ ಪದೇ ನಿಮ್ ಕೆಲ್ಸನ ಹೇಳ್ತಾನೆ ಇರ್ತಾರೆ, ಪದೇ ಪದೇ ಕೆಲಸ ಆಯ್ತಾ ಆಯ್ತಾ ಅಂತ ಹೇಳ್ತಾ ಇರ್ತಾರೆ. ಅಷ್ಟು ಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಅಷ್ಟೇ ಕೆಲಸದಲ್ಲಿ ಏನೋ ಸಮಸ್ಯೆಗಳಿರೋದಿಲ್ಲ. ಆದ್ರೆ ಬೇರೆ ವಿಚಾರಗಳಲ್ಲಿ ನಿಮ್ಗೆ ಆಗಿರುವಂತಹ ಸಮಸ್ಯೆಗಳು, ಏನೋ ಒಂದು ತೊಂದರೆಗಳು, ಮೂಲ ಸಮಸ್ಯೆ ಅಂತ ಏನಾದ್ರೂ ಇದ್ರೆ ಅದ್ರ ಬಗ್ಗೆನೇ ಜಾಸ್ತಿ ಚಿಂತೆ ಮಾಡುವಂಥದ್ದು, ಮತ್ತೆ ನೆಗೆಟಿವ್ ಆಲೋಚನೆಗಳು ಜಾಸ್ತಿ ಆಗೋದ್ರ ಮೂಲಕ ಸ್ವಲ್ಪ ಮನಸ್ಸಿಗೆ ಬೇಸರ ಇರುತ್ತೆ. ಆರೋಗ್ಯದಲ್ಲಿ ವೆಂಚೂರು ವ್ಯತ್ಯಾಸಗಳಾಗತ್ತೆ. ತುಂಬಾ ಸುಸ್ತಾಗುವಂಥದ್ದು, ನರಗಳಲ್ಲಿ ವೀಕ್ನೆಸ್ ಉಂಟಾಗುವಂಥದ್ದು, ಈ ತರದ್ದು. ಮತ್ತೆ ಏನಾದ್ರೂ BP ಇದೆ ಅಂದ್ರೆ, ಶುಗರ್ ಇದೆ ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ ಮಕರ ರಾಶಿಯವರು. ಸ್ವಲ್ಪ ಅದ್ರ ವೇರಿಯೇಷನ್ ಜಾಸ್ತಿ ಆಗೋದು, ಬೆನ್ನು ನೋವಿನ ಸಮಸ್ಯೆ ಜಾಸ್ತಿ ಆಗೋದು ಯಾರಿಗಿದೆ ಅವರಿಗೆ. ಈ ತರ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು ಬರುತ್ತೆ. ಉದ್ಯೋಗದಲ್ಲಿ ಹಣಕಾಸಿನ ವಿಷಯದಲ್ಲಿ ಏನೂ ಸಮಸ್ಯೆ ಇಲ್ಲ, ಎಲ್ಲ ಚೆನ್ನಾಗಿ ನಡೆಯುತ್ತೆ. 2ನೇ ಮನೆಯನ್ನ ಶುಕ್ರ ನೋಡ್ತಾ ಇದ್ದಾನೆ. ಶುಕ್ರನ ಮೇಲೆ ರಾಹುವಿನ ದೃಷ್ಟಿ ಚೆನ್ನಾಗಿದೆ. ಆದ್ರೆ ಹಣಕಾಸಿನ ವಿಷಯ, ಉದ್ಯೋಗ ಇದೆಲ್ಲವನ್ನ ಮೀರಿ ಬೇರೆ ಕೆಲವೊಂದು ಪರ್ಸನಲ್ ಪ್ರಾಬ್ಲಮ್ಗಳಿತ್ತು ಅಂದ್ರೆ ಆ ವಿಷಯದ ಬಗ್ಗೆನೇ ತುಂಬಾ ಚಿಂತೆ ಮಾಡೋದ್ರ ಮೂಲಕ ಮನಸ್ಸಿನ ಆರೋಗ್ಯ ಮತ್ತು ದೇಹದ ಆರೋಗ್ಯದ ಮೇಲೆ ಕಾಳಜಿ ಮಾಡದೇ ಇರುವಂತದ್ದು, ಇದರಿಂದ ಸ್ವಲ್ಪ ವ್ಯತ್ಯಾಸಗಳಾಗತ್ತೆ. ಹಾಗಾಗಿ ಪರಿಹಾರ ಏನ್ ಮಾಡ್ಬೇಕು ಅಂದ್ರೆ, ಈ ವಾರದ ಶನಿವಾರ ಎಳ್ಳು ದಾನ ಮಾಡುವಂಥದ್ದು, ಮತ್ತೆ ಅವರೇಕಾಳನ್ನ ಕೊಡುವಂಥದ್ದು. ಶುಕ್ರವಾರ ಲಕ್ಷ್ಮಿ ಅಷ್ಟೋತ್ತರ ಮತ್ತು ಹನುಮಾನ್ ಚಾಲಿಸ ಇದು ಎರಡೂ ಮಂತ್ರಗಳನ್ನ ಪ್ರತಿದಿನ ಹೇಳ್ಕೊಳ್ಳಿ. ಇದರಿಂದ ಮನಸ್ಸಿಗೆ ಸಮಾಧಾನ, ಒಂದ್ ರೀತಿ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಈ ಒಂದು ಪರಿಹಾರ ಮಾಡ್ಕೊಳ್ಳಿ. ಯಾಕಂದ್ರೆ ಮನಸ್ಸು ಚೆನ್ನಾಗಿದ್ರೆ ನಿಮ್ಗೆ ಆರೋಗ್ಯನೂ ಚೆನ್ನಾಗಿರುತ್ತೆ. ನಿಮಗ್ ಮನಸ್ಸು ಚೆನ್ನಾಗಿತ್ತು ಅಂದ್ರೆ ಬೇಗ ನಿದ್ರೆ ಬರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ನಿಮಗ್ ಮನಸ್ಥಿತಿ ಚೆನ್ನಾಗಿಲ್ಲ ಅಂದಾಗ ನಿದ್ರೆ ಮಾಡಕ್ಕಾಗಲ್ಲ. ನಿದ್ರೆ ಇಲ್ಲದೆ ಇರೋದ್ರಿಂದ ಊಟ ಸೇರಲ್ಲ, ಇದರಿಂದ ನಿಮ್ಮ ಆರೋಗ್ಯ ಕೂಡ ಹಾಳಾಗುತ್ತೆ. ಆರೋಗ್ಯದ ಕಡೆಗೆ ಹೆಚ್ಚು ಜಾಗೃತಿ ಮಾಡಿ, ಉಳಿದಂತೆ ಎಲ್ಲಾ ವಿಚಾರದಲ್ಲೂ ಏನೂ ತೊಂದರೆ ಇಲ್ಲ. ಮತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದೋದ್ರ ಕಡೆ ಗಮನ ಇರಲ್ಲ, ಅವರಿಗೂ ಕೂಡ ಅನ್ವಯ ಆಗುತ್ತೆ ಇದು. ಯಾಕೋ ಸ್ವಲ್ಪ ಆರೋಗ್ಯ ಹಾಳಾಯ್ತು, ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಈ ತರದ್ದೆಲ್ಲ ವಿದ್ಯಾರ್ಥಿಗಳು ಕೂಡ ಇದೇ ತರ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ. ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಶನಿ ಗ್ರಹ 2ನೇ ಮನೆಯಲ್ಲಿದ್ದಾನೆ. ತುಂಬಾ ಗ್ರಹಗಳು ಅಷ್ಟಮದಲ್ಲಿದ್ದಾರೆ. ಅಷ್ಟಮ ಅಂತ ಅಂದ್ರೇನೆ ಕಷ್ಟ. ಅಷ್ಟಮದಲ್ಲಿರೋ ಗ್ರಹಗಳ ದಶೆ ಅಥವಾ ಭುಕ್ತಿ ಬಂದಾಗ ಎಲ್ಲೆಲ್ಲಿಂದನೂ ಕಷ್ಟಗಳು ಹುಡುಕೊಂಡು ಬರುತ್ತೆ. ಮತ್ತೆ ಬೇರೆಯವರು ನೋಡಿ, 7ನೇ ಮನೆ ಅನ್ನೋದು ನಿಮ್ಮ ಅಪೋಸಿಟ್ ಯಾರಿರ್ತಾರೆ ಅವ್ರು ತೋರಿಸುತ್ತೆ. ಅವರ 2ನೇ ಮನೆ ನಿಮ್ಗೆ ಅಷ್ಟಮ ಆಗಿರುತ್ತೆ. ಬೇರೆಯವರ ಮಾತುಗಳು ನಿಮಗೆ ಸ್ವಲ್ಪ ಕಿರಿಕಿರಿಯನ್ನ ಉಂಟು ಮಾಡುವಂತದ್ದಾಗತ್ತೆ. ಶನಿಯ ಮೇಲೆ ರವಿ ದೃಷ್ಟಿ, ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರುತ್ತೆ. BP ಏನಾದ್ರೂ ಇತ್ತು ಕುಂಭರಾಶಿಯವರಿಗೆ ಅಂದ್ರೆ ಜಾಸ್ತಿ ಆಗ್ಬೋದು. ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದೆ ಅಂದ್ರೆ ಇನ್ನಷ್ಟು ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಸಪ್ತಮಾಧಿಪತಿ ಸೂರ್ಯನೊಟ್ಟಿಗೆ ಯಾರಿದ್ದಾರೆ, ಬುಧ ಇದ್ದಾನೆ. ನಿಮ್ಮ ಸಂಗಾತಿ ಕಡೆಯಿಂದ ಮಾತು ಜಾಸ್ತಿ ಆಗುತ್ತೆ.
ವಾದ ಜಾಸ್ತಿ ಆಗತ್ತೆ, ಕಿರಿಕಿರಿ ಜಾಸ್ತಿ ಆಗತ್ತೆ. ನಿಮಗೂ ಏನ್ ಕೋಪ ಕಮ್ಮಿ ಇಲ್ಲ ಕುಂಭರಾಶಿಯವರಿಗೆ, ನಿಮ್ಗೂ ಕೋಪ ಬರುತ್ತೆ. ಏನಾದ್ರೂ BP ಇತ್ತು ಅಂದ್ರೆ ಅದು ಸ್ವಲ್ಪ ಜಾಸ್ತಿನೂ ಆಗತ್ತೆ. ಈ ಕಾರಣದಿಂದ ಮನೆಯಲ್ಲಿ ಅಶಾಂತಿ ಉಂಟಾಗತ್ತೆ. 7ನೇ ಮನೆಯಲ್ಲಿ ಶುಕ್ರ ಇದ್ರೂ ಕೂಡ ಆ ಶುಕ್ರನ ಜೊತೆ ಕೇತು ಇದ್ದಾನೆ. ಅವಾಗ ಏನಾಗತ್ತೆ, ಶುಕ್ರ ಅಂದ್ರೇನೆ ಸಂಗಾತಿ, ಸಂತೋಷ, ಮ್ಯಾರೇಜ್ ಲೈಫ್ ಅಲ್ಲಿ ಸಂತೋಷ ನೆಮ್ಮದಿ ಕೊಡುವಂತ ಗ್ರಹಗಳು ಅಂದ್ರೆ ಶುಕ್ರ, ಗುರು ಮತ್ತೆ ಚಂದ್ರ ಇವರೆಲ್ಲ. ಏನಾದ್ರೂ ಈ ಶುಕ್ರನಿಗೆ ಕೇತು ಸಂಬಂಧ, ಶನಿ ಸಂಬಂಧ ಎಲ್ಲ ಬಂದಾಗ ಒಂದು ರೀತಿ ಆ ವೈವಾಹಿಕ ಜೀವನದ ಮೇಲೆ ಒಂದು ಬೇಸರ, ಜಿಗುಪ್ಸೆ ಬಂದ್ಬಿಡುತ್ತೆ. ಹಾಗಾಗಿ ಆ ನಿಮ್ಗೆ ಈ ವಾರದಲ್ಲಿ ಸ್ವಲ್ಪ ಕುಟುಂಬದ ಜೀವನದ ವಿಷಯದಲ್ಲಿ ಸಮಸ್ಯೆಗಳಿದೆ. ಇದು ಯಾರಿಗ ಅನ್ವಯ ಆಗತ್ತೆ ಅಂದ್ರೆ, ಯಾರಿಗೆ ಈಗಾಗ್ಲೇ ಮ್ಯಾರೇಜ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಇದೆ ಅವ್ರಿಗೆ ಅನ್ವಯ ಆಗತ್ತೆ, ಎಲ್ಲರಿಗೂ ಅಲ್ಲ. ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದ್ದೀರಾ ಅಂದ್ರೂ ಕೂಡ ಸಣ್ಣ ಪುಟ್ಟ ವಾದ ವಿವಾದಗಳಂತೂ ಆಗತ್ತೆ. ಮತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ. ಸಡನ್ ಆಗಿ ಹೆಲ್ತ್ ಪ್ರಾಬ್ಲಮ್ ಬರುವಂತದ್ದು, ಹುಷಾರ್ ತಪ್ಪುವಂಥದ್ದು, ಸ್ಕಿನ್ ಅಲರ್ಜಿ ಆಗುವಂಥದ್ದು, ಬೆನ್ನೋವಿನ ಸಮಸ್ಯೆ ಇದ್ರೆ ಅದು ಜಾಸ್ತಿ ಆಗತ್ತೆ. ಹಾರ್ಟ್ ಪ್ರಾಬ್ಲಮ್ ಇದ್ರೆ ಸ್ವಲ್ಪ ಏನೋ ಒಂದು ಆತಂಕ, ಭಯ ಈ ತರದ್ದೆಲ್ಲ ಆಗತ್ತೆ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಚತುರ್ಥಾಧಿಪತಿ ಸಪ್ತಮದಲ್ಲಿ ಕೇತು ಜೊತೆ ಇರೋದ್ರಿಂದ ಪ್ರಯಾಣ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕಾಗುತ್ತೆ. ಯಾಕೆಂದ್ರೆ ಶುಕ್ರ 4ನೇ ಮನೆ ಅಧಿಪತಿಯಾಗಿ ಕೇತುವಿನ ಜೊತೆಯಲ್ಲಿರೋದ್ರಿಂದ ಪ್ರಯಾಣದಲ್ಲಿ ಸ್ವಲ್ಪ ಆಲಸ್ಯಗಳಾಗಬಹುದು. ತೊಂದರೆ ಆಗತ್ತೆ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಆಲಸ್ಯಗಳಾಗಬಹುದು. ಆದ್ರೆ ಮಾರಕಾಧಿಪತಿ, ಅಷ್ಟಮಾಧಿಪತಿ ಒಟ್ಟಿಗೆ ಇದ್ದಾಗ ಎಚ್ಚರಿಕೆಯಿಂದ ಇರೋದು ತುಂಬಾ ಒಳ್ಳೆಯದು. ಪಂಚಮದಲ್ಲಿ ಗುರು ಇದ್ದಾನೆ. ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಸಾಧಾರಣ ಫಲ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರಿಗೆ ಮತ್ತೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ, ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಚೆನ್ನಾಗಿದೆ, ಪರವಾಗಿಲ್ಲ. ಬಾಸ್ ಇಂದ ಸ್ವಲ್ಪ ಕಿರಿಕಿರಿ ಇರುತ್ತೆ. ಆದ್ರೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಮಾತ್ರ ತುಂಬಾ ಕಷ್ಟ ಇರುತ್ತೆ. ಅಂದ್ರೆ ನಿಮ್ಮ ಶಕ್ತಿಗೆ ಮೀರಿ ನಿಮಗೆ ಕೆಲಸ ಕೊಡ್ತಾ ಇರ್ತಾರೆ. ಅದು ನಿಮ್ಗೆಲ್ಲೋ ಒಂದ್ ಕಡೆ ನನಗೆ ಆಗ್ತಿಲ್ಲಪ್ಪ ಕೆಲಸ ಬಿಟ್ಬಿಡೋಣ ಅಂತಾನು ಅನಿಸ್ಬೋದು. 7.5 ನಡೆಯುವಾಗ, ಅಷ್ಟಮ ಶನಿ ನಡೆಯುವಾಗ, ಪಂಚಮ ಶನಿ ನಡೆಯುವಾಗ ಸರ್ವೇ ಸಾಮಾನ್ಯ ಕೆಲಸ ಬಿಡುವ ತೀರ್ಮಾನ ತಗೋತಾರೆ ಅವರು. ಯಾಕೆಂದ್ರೆ ಕೆಲಸದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಶನಿ ಫಸ್ಟ್ ಕೊಡೋದೇ ಉದ್ಯೋಗದಲ್ಲಿ ಸಮಸ್ಯೆ, ಆಮೇಲೆ ಕುಟುಂಬದಲ್ಲಿ, ಆಮೇಲೆ ಹಣಕಾಸಿನ ವಿಷಯದಲ್ಲಿ. ಆ ಕುಟುಂಬ ಸಮಸ್ಯೆ ಬರೋಕ್ಕಿಂತ ಮುಂಚೆ ಕೆಲಸದಲ್ಲಿ ಪ್ರಾಬ್ಲಮ್ ಆಗುತ್ತಲ್ಲ, ಕೆಲಸ ಬಿಡ್ತಿದ್ದಂಗೆ ಎಲ್ಲಾ ಪ್ರಾಬ್ಲಮ್ಗಳು ಶುರು ಆಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಪಂಚಮ ಶನಿ, ಅಷ್ಟಮ ಶನಿ, 7.5 ಶನಿ ನಡೆಯುವಾಗ ಕೆಲಸ ಬಿಡೋಕ್ ಹೋಗ್ಬಾರ್ದು. ಯಾಕಂದ್ರೆ ಮತ್ತೆ ಅದು ಬಿಡುಗಡೆ ಆಗೋವರೆಗೂ ಕೆಲಸ ಸಿಗದೆ ಇರೋ ಹಾಗೆ, 1 ವರ್ಷ, 6 ತಿಂಗಳು, 2 ವರ್ಷ ಈ ತರ ಕೆಲಸ ಸಿಗದೆ ಇರೋ ಹಾಗೆ ತುಂಬಾ ಅಲೆದಾಡಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಈ ವಿಚಾರದಲ್ಲಿ ಗಮನ ಕೊಡಿ. ಎಷ್ಟೇ ಕಷ್ಟ ಆದ್ರೂ ಪರಿಹಾರ ಮಾಡ್ಕೊಳ್ಳಿ. ಹಾಗೆ ಒಂಚೂರು ಕಂಟಿನ್ಯೂ ಮಾಡಿ. ಈ ಬುಧ ಮತ್ತೆ ರವಿ ಗ್ರಹ ಮುಂದಿನ ರಾಶಿಗೆ, ತುಲಾ ರಾಶಿಗೆ ಮೂವ್ ಆಗೋವರೆಗೂ ಕೆಲಸದಲ್ಲಿ ಸಮಸ್ಯೆ ಇರುತ್ತೆ. ಇನ್ನೊಂದು 2 ವಾರ ಅಲ್ಲಿವರೆಗೂ ಸ್ವಲ್ಪ ಸಹಿಸ್ಕೊಳ್ಳಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸಮಾಧಾನವಾಗಿರಿ. ಯಾಕಂದ್ರೆ ಸಹನೆ ಮತ್ತೆ ಅಡ್ಜಸ್ಟ್ಮೆಂಟ್ ಅನ್ನೋದು ಲೈಫ್ ಅಲ್ಲಿ ತುಂಬಾ ಮುಖ್ಯವಾಗಿ. ನಾವು ಏನೇನ್ ಬೇಡ್ತೀವೋ ಅದನ್ನೆಲ್ಲ ಕೊಡುತ್ತೆ. ಸಹನೆ ಇಲ್ಲ ನಮ್ಗೆ, ಎಲ್ಲದೂ ನಾವು ಅನ್ಕೊಂಡಂಗೆ ಆಗ್ಬೇಕು ಅಂದ್ರೆ ಚಿಕ್ಕ ಚಿಕ್ಕ ಆಸೆಗಳನ್ನು ಈಡೇರಿಸ್ಕೊಳ್ಳೋದ್ರಲ್ಲೇ ನಮ್ಮ ಬದುಕು ಕಳೆದೋಗ್ಬಿಡುತ್ತೆ. ದೊಡ್ಡ ಮಟ್ಟದಲ್ಲಿ ಏನೋ ನೀವು ಸಾಧಿಸ್ಬೇಕು ಅಂದ್ರೆ ಸಣ್ಣ ಸಣ್ಣ ಸಮಸ್ಯೆಗಳನ್ನ ನೀವು ಎದುರಿಸೋದಕ್ಕೆ ರೆಡಿ ಇರ್ಬೇಕಾಗತ್ತೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಪರವಾಗಿಲ್ಲ, ಮುಗ್ಗಟ್ಟು ಅಂತೇನಿಲ್ಲ, ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಸ್ವಂತ ಬಿಸ್ನೆಸ್ ಮಾಡುವಂತವ್ರಿಗೆ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂತವ್ರಿಗೆ ಸ್ವಲ್ಪ ಮನಸ್ತಾಪಗಳಾಗತ್ತೆ, ನಿಮಗೂ ನಿಮ್ಮ ಪಾರ್ಟ್ನರ್ಗೂ ಸ್ವಲ್ಪ. ಹಾಗಾಗಿ ಸ್ವಲ್ಪ ಮಾತಿನ ಕಡೆ ಜಾಗೃತವಾಗಿರಿ. ಇನ್ನು ಕುಂಭರಾಶಿಯವ್ರು ಮಾಡ್ಲೇಬೇಕಾಗಿರೋ ಪರಿಹಾರ, ಶನಿವಾರ ಉದ್ದಿನ ಬೇಳೆ, ಹುರುಳಿಕಾಳು ಮತ್ತು ಕಪ್ಪು ಎಳ್ಳು ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಇದರಿಂದ ರಾಹು, ಕೇತು ಮತ್ತು ಶನಿಯ ಅಶುಭ ಫಲಗಳು ಕಡಿಮೆ ಆಗುತ್ತೆ. ಇನ್ನು ಬುಧನಿಗೆ ಪರಿಹಾರ ಬೇಡ, ಆಲ್ರೆಡಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ನಿಮ್ಮ ರಾಷ್ಟ್ರಾಧಿಪತಿಗೆ ನೀವು ಪರಿಹಾರ ಮಾಡಿಕೊಂಡ್ರೆ ಸಾಕು. ಈ ವಾರ ನಿಮ್ಗೆ ಮಿಶ್ರ ಫಲವನ್ನ ಪಡೆಯುವಂತಹ ವಾರ ಅಂತ ಹೇಳ್ಬೋದು. ಮೀನರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಗುರುಗ್ರಹ 4ನೇ ಮನೇಲಿ ಇದ್ದಾನೆ ನೋಡಿ. 7ನೇ ಮನೆಯಲ್ಲಿ ರವಿ ಇದ್ದಾನೆ, ಮತ್ತೆ ಬುಧ ಇದ್ದಾನೆ, ಚತುರ್ಥಾಧಿಪತಿ. ಏನಾದ್ರೂ ಆಸ್ತಿ ವಿಚಾರದಲ್ಲಿ ಏನಾದ್ರೂ ಸೈಟ್ ತಗೋಬೇಕು ಅಥವಾ ಸೇಲ್ ಮಾಡ್ಬೇಕು ಅಥವಾ ಮನೆ ತಗೋಬೇಕು ಅಂತ ನಾವು ಅನ್ಕೊಂಡಿದ್ರೆ, ವಾಹನ ಖರೀದಿ ಮಾಡ್ಬೇಕು, ಈ ತರದ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಏನೇ ಅನ್ಕೊಂಡಿದ್ರು ಕೂಡ ಮೀನರಾಶಿಯವರಿಗೆ ಈ ವಾರದಲ್ಲಿ ಅದು ನೀವು ಅನ್ಕೊಂಡಂಗೆ ಆಗತ್ತೆ, ಸಕ್ಸಸ್ ಆಗುವ ಸಾಧ್ಯತೆ ಇದೆ. ಮತ್ತೆ ಚತುರ್ಥದಲ್ಲಿ ಗುರು ಇರೋದ್ರಿಂದ ಮನಸ್ಸಿಗೆ ಸಮಾಧಾನ, ಸಂತೋಷ ಇರುತ್ತೆ. ಕುಜಗ್ರಹ ಅಷ್ಟಮದಲ್ಲಿ ಇದ್ರೂ ಕೂಡ 2ನೇ ಮನೆ ನೋಡ್ತಾ ಇದ್ದಾನೆ. ಅಂದ್ರೆ ಹಣಕಾಸಿನ ವಿಷಯದಲ್ಲಿ ತೃಪ್ತಿ ಇರೋದಿಲ್ಲ,
ಆದ್ರೆ ತುಂಬಾ ಮುಗ್ಗಟ್ಟಿರೋದಿಲ್ಲ. ಇವಾಗ ನಿಮ್ದೇನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಾನು ಇಷ್ಟು ಕೆಲಸ ಮಾಡಿದೀನಿ, ನನಗೆ ಇದರಿಂದ ಇಷ್ಟು ಅನುಕೂಲ ಬರಬೇಕು, ಇಷ್ಟು ಪ್ರಾಫಿಟ್ ಬರಬೇಕು ಅಂತ ನೀವೇನೋ ಒಂದು ಅನ್ಕೊಂಡಿರ್ತೀರಾ. ನೀವ್ ಅನ್ಕೊಂಡಷ್ಟು ಅಲ್ದಿದ್ರು ಅದ್ರಲ್ಲಿ ಒಂದು 0.5% ನಿಮ್ಗೆ ಬರುತ್ತೆ. ಓ ಇಷ್ಟೇನಾ, ಹೋಗ್ಲಿ ಬಿಡು ಅನ್ನೋ ತರ ಇರುತ್ತೆ. ಅಯ್ಯೋ ಏನು ಸಿಗ್ಲಿಲ್ವಲ್ಲಪ್ಪ ಅನ್ನೋ ತರ ಸಮಸ್ಯೆ ಅಂತೂ ಬರಲ್ಲ. ವಾಕ್ಸ್ಥಾನಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಮಾತಿನಿಂದ ಕಷ್ಟಗಳು ಬರುತ್ತೆ. ಎಲ್ಲಿ? ಫ್ಯಾಮಿಲಿಯಲ್ಲೇ ಬರೋದು. ಯಾಕಂದ್ರೆ ನಿಮ್ಮ ರಾಶಿಯಲ್ಲಿ ಈಗ ಆಲ್ರೆಡಿ ಶನಿ ಇದ್ದಾನೆ, 7ನೇ ಮನೆಯಲ್ಲಿ ರವಿ ಇದ್ದಾನೆ, ಬುಧ ಇದ್ದಾನೆ. ಅತಿಯಾದ ಮಾತು, ಅತಿಯಾದ ಕೋಪ, ಆತುರದ ಮಾತು ನಿಮ್ಮ ಕುಟುಂಬದಲ್ಲಿ ಜಗಳ ಮನಸ್ತಾಪವನ್ನ ಉಂಟು ಮಾಡುತ್ತೆ. ಚೆನ್ನಾಗಿದೆ ಎಲ್ಲವೂ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಏನಾಗಲ್ಲ, ಸಣ್ಣ ಪುಟ್ಟವಾದ ಮನಸ್ತಾಪ. ಆದ್ರೆ ಈಗಾಗ್ಲೇ ಜಗಳ ಇದೆ ಮನೆಯಲ್ಲಿ, ಪ್ರತಿದಿನ ಜಗಳ ಇರುತ್ತೆ, ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ, ಈ ತರದ ಸಮಸ್ಯೆಗಳಿದೆ ಮನೆಯಲ್ಲಿ ಅಂದ್ರೆ ಈ ವಾರದಲ್ಲಿ ವಿಕೋಪಕ್ಕೆ ಹೋಗೋ ಸಾಧ್ಯತೆ ಇದೆ. ಎಷ್ಟು ನೀವು ಮಾತಾಡದೇ ಇದ್ರೆ ಅಷ್ಟೇ ಒಳ್ಳೇದು ಕುಟುಂಬದ ವಿಷಯ ಅಂತ ಬಂದಾಗ. ಇವನ್ ನೀವು ಬೇರೆ ವಿಚಾರ ಅಂತ ಬಂದಾಗ್ಲೂ ಎದುರಾಳಿ ಯಾರೇ ಆಗಿರ್ಬಹುದು, ನೀವು ಕೆಲಸ ಮಾಡೋ ಸ್ಥಳದಲ್ಲಿ ಸುಮ್ನೆ ನಿಮ್ಗೆ ಕೋಪ ಬರೋ ತರ ನಿಮ್ ನಡ್ಕೊಳ್ಳೋ ತರ ಮಾಡೋದು. ಯಾಕಂದ್ರೆ ಇಲ್ಲಿ ಮಿತ್ರ ಸ್ಥಾನಾಧಿಪತಿ ಶುಕ್ರ 6ನೇ ಮನೇಲಿದ್ದಾನೆ. ಶತ್ರುಗಳ ಕಾಟ ಸ್ವಲ್ಪ ಜಾಸ್ತಿ ಆಗತ್ತೆ. ಅದರಲ್ಲೂ ಗುಪ್ತ ಶತ್ರುಗಳು ತುಂಬಾ ಒಳ್ಳೆಯವ್ರ ತರ ನಯವಾಗಿ ಇದ್ಕೊಂಡು ನಿಮ್ಗೆ ಏನಾದ್ರೂ ತೊಂದರೆ ಮಾಡೋಂಥವ್ರು, ನಿಮ್ಗೆ ಬೇಕು ಅಂತಾನೆ ಕೋಪ ಬರುವ ರೀತಿಯಲ್ಲಿ ನಡ್ಕೊಳ್ಳುವಂತವ್ರ ಸಂಖ್ಯೆ ಜಾಸ್ತಿ ಆಗತ್ತೆ. ನೀವೇನಾದ್ರೂ ಆತರ ಪಟ್ಟು ಮಾತಾಡಿದಾಗ ತುಂಬಾ ಜಗಳಗಳಾಗೋದು, ಕಿರಿಕಿರಿ ಆಗೋದು ಮನಸ್ಸಿಗೆ, ಇದೆಲ್ಲವೂ ಕೂಡ ಆಗತ್ತೆ. ಎಷ್ಟು ಸಮಾಧಾನವಾಗಿ ಇರ್ತಿರೋ, ಎಷ್ಟು ಮೌನವಾಗಿರ್ತಿರೋ ಅಷ್ಟು ನಿಮ್ಗೆ ಒಳ್ಳೇದು. ಸಾಂಸಾರಿಕ ಜೀವನದಲ್ಲಿ ಜಾಸ್ತಿ ತೊಂದರೆಗಳಿದೆ. ಯಾಕಂದ್ರೆ ರವಿ ಶನಿ ಇಬ್ರು ನೋಡ್ತಾ ಇದ್ದಾರೆ. ಇದು ಎಲ್ರಿಗೂ ಅನ್ವಯ ಆಗಲ್ಲ. ಈಗಾಗ್ಲೇ ಸಂಸಾರದಲ್ಲಿ ಜಗಳಗಳಿದೆ, ಮನಸ್ತಾಪಗಳಿದೆ, ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ, ಮತ್ತೆ ಒಬ್ರ ಮೇಲೆ ಒಬ್ಬರಿಗೆ ನಂಬಿಕೆ ಇಲ್ಲ. ಇಂತಹ ಫ್ಯಾಮಿಲಿಯಲ್ಲಿ ಇರುವಂತವ್ರಿಗೆ, ಮೀನರಾಶಿಯವರಿಗೆ ಈ ಸಮಸ್ಯೆ ಇನ್ನೂ ಜಾಸ್ತಿ ಆಗುವ ಸಾಧ್ಯತೆಗಳು ಇದೆ. ಇದಕ್ಕೆಲ್ಲ ಪರಿಹಾರ ಏನಪ್ಪಾ ಅಂತಂದ್ರೆ ಶಾಂತವಾಗಿ ಇರಬೇಕು. ಯಾಕಂದ್ರೆ 7.5 ನಡೀತಿರೋದು ನಿಮ್ಗೇನೇನೆ. 7.5 ನಡೆಯುವಾಗ ಸಹಜವಾಗಿ ಏನಾಗುತ್ತೆ ಅಂದ್ರೆ ನೀವೆಲ್ರ ಕಣ್ಗೂ ಕೆಟ್ಟವರಾಗಿ ಕಾಣಿಸ್ತಾ ಇರ್ತೀರಾ. ನಿಮ್ಮನ್ನ ತುಂಬಾ ಒಳ್ಳೆಯವರು ಅಂತ ಹೇಳ್ತಿದ್ದವ್ರೆ ನಿಮ್ ಮೇಲೆ ಇಲ್ಲ ಸಲ್ಲದ ಗೂಬೆ ಕೂರ್ಸೋದಕ್ ಶುರು ಮಾಡ್ತಾರೆ. ನಿಮ್ಮಲ್ಲಿ ತಪ್ಪುಗಳನ್ನ ಹುಡುಕೋದಕ್ ಶುರು ಮಾಡ್ತಾರೆ. ನಿಮ್ಗೇನ್ ಅನ್ಸುತ್ತೆ, ಎಲ್ರು ಕೆಟ್ಟವರಾಗ್ತಾ ಇದಾರೆ ಅಂತ ನಿಮ್ಗೆ ಅನಿಸ್ತಾ ಇರತ್ತೆ. ಖಂಡಿತ ಇಲ್ಲ. ಶನೇಶ್ವರ ಬೇರೆ ಎಲ್ಲರ ಮುಖವಾಡಗಳನ್ನ ಕಳಚ್ತಾ ಇರ್ತಾನೆ. ನೋಡು, ನಿನ್ ಜೊತೆ ಇಷ್ಟು ದಿನ ಇದ್ರಲ್ಲ, ಇವ್ರು ಇದ್ದಿದ್ದು ಇದಕ್ಕೋಸ್ಕರ. ನಿಮ್ಗೆ ಏನೋ ಒಂದು ಸಮಸ್ಯೆ ಬಂದ್ಬಿಡ್ತು, ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದ್ಬಿಡ್ತು ಅಂದ ತಕ್ಷಣ ನಿಮ್ಮ ಸ್ನೇಹಿತರು ದೂರ ಆಗ್ತಾರೆ ಅನ್ಕೊಳ್ಳಿ. ಅಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಇಷ್ಟು ದಿನ ನಿಮ್ಮ ಹತ್ರ ಹಣ ಇರೋದಕ್ಕೆ ಅವ್ರು ನಿಮ್ ಜೊತೆಲಿ ಇದ್ರು ಅನ್ನೋ ಸತ್ಯನ ಅರ್ಥ ಮಾಡ್ಕೋಬೇಕು. ಕಷ್ಟ ಆದ್ರೂ ಕೂಡ ಅದೇ ಸತ್ಯ ಆಗಿರುತ್ತೆ. ಇಂತಹ ಸತ್ಯ ಸಂಗತಿಗಳನ್ನ ಅರ್ಥ ಮಾಡಿಸೋದಕ್ಕೆ ಶನೇಶ್ವರ ಬರೋದು. ಶನಿಯ ದಶೆಯಲ್ಲಿ, ಶನಿಯ ಭುಕ್ತಿಯಲ್ಲಿ, ಶನಿಯ 7.5 ಸಾಕಷ್ಟು ಪಾಠಗಳನ್ನ ಕಲ್ತು ಬಿಡ್ಬೇಕು. ನಾವ್ ಅವಾಗ ಕಲೀಲಿಲ್ಲ ಅಂದ್ರೆ ಜೀವನ ಪರ್ಯಂತ ನಾವು ಪಾಠ ಕಲಿಯಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಮೀನರಾಶಿಯವರು ಯಾರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಅವ್ರು ಏನ್ ಬೇಕಾದ್ರೂ ನಿಮ್ ಮೇಲೆ ಮಾತಾಡ್ಕೊಳ್ಳಿ, ಭಗವಂತನ ಮೇಲೆ ನಂಬಿಕೆ ಇಟ್ಟು ಪೂಜೆ, ಭಕ್ತಿ, ಅಧ್ಯಾತ್ಮ ಇವುಗಳನ್ನ ನಂಬಿ ನಿಮ್ಮ ಶ್ರದ್ಧೆ ಕೆಲಸದ ಮೇಲೆ ಇರ್ಲಿ. ಹಾಗೆ ಜೀವನದಲ್ಲಿ ಮತ್ತೆ ಲೈಫಲ್ಲಿ ಯಶಸ್ಸನ್ನ ಪಡಿಬೇಕು, ಇದ್ರ ಕಡೆಗಿರ್ಲಿ. ಯಾರ ವಿಷಯಕ್ಕೂ ಹೋಗ್ಬೇಡಿ, ಬೇರೆಯವ್ರ ವಿಷಯ ಅಂತೂ ಮಾತಾಡಕ್ಕೆ ಹೋಗ್ಬೇಡಿ. ಮನೆಯಲ್ಲಿ ಏನಾದ್ರೂ ಆತರ ಸನ್ನಿವೇಶಗಳು ಬಂದ್ರೆ ಸಮಾಧಾನವಾಗಿ, ಶಾಂತವಾಗಿ, ಮೌನವಾಗಿ ಇದ್ಬಿಡಿ. ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಇನ್ನೂ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತೆ ಬೇರೆಯವ್ರ ಕೈ ಕೆಳಗೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ, ಮತ್ತೆ ಗವರ್ಮೆಂಟ್ ಜಾಬ್ ಅಲ್ಲಿ ಇರೋರಿಗೆ ಕೆಲಸ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಆದ್ರೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ, ಹೆಚ್ಚು ಹೆಚ್ಚು ಕೆಲಸಗಳು ಕೊಡ್ತಾ ಇರ್ತಾರೆ, ಅದನ್ನ ನಿಭಾಯಿಸಬೇಕು. ದೊಡ್ಡ ದೊಡ್ಡ ಜವಾಬ್ದಾರಿಗಳು, ಸ್ವಲ್ಪ ಸ್ಟ್ರೆಸ್ ಅನ್ಸುತ್ತೆ, ಬಟ್ ನಿಭಾಯಿಸ್ಕೊಂಡು ಹೋಗ್ತೀರಾ. ಉದ್ಯೋಗದ ವಿಷಯ, ಹಣಕಾಸಿನ ವಿಷಯದಲ್ಲಿ ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಏನೋ ಅಂತ ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ. ಈ ಕೆಲವು ಬಂಧುಗಳು ಅಥವಾ ಶತ್ರುಗಳು, ಹಿತಶತ್ರುಗಳು, ಕುಟುಂಬದವರು, ಕೆಲವರ ವಿಷಯದಲ್ಲೇ ನಿಮಗ್ ಬೇಜಾರಾಗ್ತಾ ಇರುತ್ತೆ. ಅದು ಏನೋ ಒಂದು ಇರುತ್ತೆ, ಪ್ರತಿಯೊಂದಕ್ಕೂ ಕರ್ಮ ಇರುತ್ತೆ. ಅದಕ್ಕೆ ನೀವೆಲ್ಲ ಆಯ್ತಪ್ಪ, ನನಗೆ ಇದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಕೊಡು ಅಂತ ಹೇಳಿ ನೀವು ಪರಿಹಾರ ಮಾಡ್ಕೋಬೇಕು. ಇನ್ನು ಮೀನರಾಶಿಯವರಿಗೆ ಏನ್ ಪರಿಹಾರ ಅಂತಂದ್ರೆ, ಶನಿವಾರ ಎಳ್ಳು ದಾನ, ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಎಳ್ಳೆಣ್ಣೆ ಕೊಡಿ, ಇಲ್ಲಾಂದ್ರೆ ಅಂದ್ರೆ ಪ್ಯೂರ್ ಎಳ್ಳೆಣ್ಣೆ ಬರುತ್ತಲ್ಲ ಅದನ್ನ ಕೊಡಿ. ಅಶ್ವತ್ಥ ವೃಕ್ಷಕ್ಕೆ 9 ಪ್ರದಕ್ಷಿಣೆ ಮಾಡಿ, ಒಳ್ಳೇದಾಗತ್ತೆ. ಮಂಗಳವಾರ ತೊಗರಿ ಬೇಳೆ ಮತ್ತೆ ಕಡಲೆ ಬೇಳೆನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಕೊಡಿ. ಹಾಗೆ ಅಭಿಷೇಕಕ್ಕೆ ಹಾಲನ್ನ ಕೊಡಿ ಮಂಗಳವಾರ. ಇದೆರಡು ಪರಿಹಾರನ ಈ ವಾರದಲ್ಲಿ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ.